ನಮ್ಮ ಊರುಗೋರಿ ಶ್ರೀನಿವಾಸ್ ಪನ್ಪುಣಾರ್ ದಮಂಡ ನಮ್ಮ ಸಮಿತಿದ ಇತಿಹಾಸವನ್ನು ಪನ್ನಡಾಪುಂಡು. ಶ್ರೀನಿವಾಸ್ ಪನ್ಪುಣಾರ್ ನಮ್ಮ ಮಾಜಿ ಅಧ್ಯಕ್ಷರಿನ ರವಿ ಅನ್ನೇ ಶ್ರೀನಿವಾಸನ ಮೂಲಜಿ ಕಾಂತ ಪೂಜನ ಇಲ್ಲಡೆ ಚಾರ್ಗೆ ಪೇಂಟ್ ತೆಪ್ಪರೆ ಲೆತೊಂದು ಬರ್ಪೇರು ದಮಂಡ ಒಂಜಿ ಸಮಿತಿದ ಪುಟ್ಟದ ಪಿರವುದು ನಾನಾ ನಮೂನದ ಇತಿಹಾಸ ಲಪ್ಪುಂಡು. ಬಹುಶಃ ಈ ಸಮಿತಿದ ಪಿರವುಡು ದಮಂಡ ಒಂಜಿ ರೋಚಕತೆ. ಶ್ರೀನಿವಾಸನ್ನೇ ಚಾರ್ದ ಪೇಂಟ್ ತೆಪ್ಪರೆ ಬತ್ತಿನಾರು ನಮ್ಮ ಹಿರಿಯರಾಯಿನ ಒಂಜಿ ನಮ್ಮ 5 ಜನ ಸದಸ್ಯರು ಪನ್ಪೇರು ನಿಖುಲೊಂಜಿ ಈತ ಒಗ್ಗಟ್ಟುಳ್ಳರು ಗಣೇಶೋತ್ಸವ ಆರಂಭ ಮಲ್ಪೇರು ಆಪುಜಾನ್ ಅರ್ನ ಸಲಹೆನ ದೆತೋನ್ನ ನಮ್ಮ 5 ಜನ ಸದಸ್ಯರು ವಿಶೇಷವಾದ ಉಮಾನಾಥ್ ಪೂಜಾರಿ ಅಂಚನೆ ವಸಂತ್ ಪೂಜಾರಿ ವಸಂತ್ ಪಾದಗೆರೆ ಅಂಜನೆ ರಾಮಚಂದ್ರ ನಾಗೇಶ್ ಪಿಲ್ಚಂಡಿ ಮುಕುಲ್ಪುರ 5 ಜನ ಸದಸ್ಯರು ಒಟ್ಟಾದ ಗಣೇಶೋತ್ಸವನ ಆರಂಭ ಮಲ್ಪೇರು. ಪ್ರಾರಂಭ ದಿನಕ್ಕೂ ಎಂಚೆತ್ತಿನ ಬಣ್ಣಗ 5 ಜನ ಹೂವೇ ಕಮಿಟಿ ಮಲ್ಪ ಅಂದೆ ಶುರು ಮಲ್ತೇರು. 5 ಬೊಕ್ಕ ಒಂಜಿ ರೀತಿ ಗಣೇಶೋತ್ಸವ ಮಲ್ಪುಣನೇ ಭಾರಿ ಸಂಕಷ್ಟದ ಸಮಯ ಅಪಗ ಅಂಡ ನಮ್ಮ ಏಪ ಆರಂಭ ಮಲ್ತಾನ ಇಂದಿನ ಉಂತಾರ ಬಲ್ಲಿ ಪನ್ಪುಣ ಮನಸ್ಥಿತಿಡ್ ಶುರು ಮಲ್ತೇರು. 5 ಬೊಕ್ಕ ಇಂದರ ದುಂಬು ಮಿತ್ತ ಬಾಗೋಡು ನಮ್ಮ ಜಂಕ್ಷನ್ ನಮ್ಮ ಕಾಂತ ಪೂಜನ ಇಲ್ಲಲ್ಪ ಇತ್ತಿನ ಗಣೇಶೋತ್ಸವನ 10ನೇ ವರ್ಷಕ್ಕೂ ಇಡೇ ಸ್ಥಳಾಂತರ ಅಂಡ್ 5 ಬೊಕ್ಕ 10ನೇ ವರ್ಷ ಬೊಕ್ಕ ಒಂಜಿ ವಿಘ್ನೇಶ್ವರ ಸೇವಾ ಸಮಿತಿ ಇತ್ತಿನ ನಮ್ಮ ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿ ಅಂಡ್ ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿ ದಾಯ ಅಂಡ್ ಪನ್ನಗ ಬಹುಶಃ ಮೂಲ ಹೂವೇ ಕಾರ್ಯಕ್ರಮ ಆಪುಂಡ ಅವು ಬೊಕ್ಕೊಂಜಿ ಸಂಸ್ಥೆದ ಪ್ರೇರಣದೊಟ್ಟಿಗೆ ಆಪುಂಡು ಪಂಡಿರೋ ಖುಷಿ ಆವೊಂದುಂಡು. ಪರಂಗಿಪೇಟೆದ ನಮ್ಮ ಒಂಜಿ ಗಣೇಶೋತ್ಸವ ಸಮಿತಿ ದೆಮಂಡ ಇಂಗುಲು ಅಪಗ ಪಕ್ಕಲ ಪಾದೆಗೆ ಡೊನೇಷನ್ ಪೋಂದಿತ್ತ ಅಪಗ ಅಲ್ಪ ಪನ್ಪಿನ ಕೇಂಡು ನಿಕುಲು ಕಾಳಿ ಗಣೇಶೋತ್ಸವದ ಒಟ್ಟಿಗೆ ನಿಕುಲು ಸಮಾಜಮುಖಿ ಕಾರ್ಯಕ್ರಮ ಮಲ್ತೊಂದು ಪೋಡು ಅಪಗ ಎಂಕ್ಲೆಡ ಬತ್ತಿನ ಚಿಂತನೆ ಒಂಜೆ ಈ ಸಮಿತಿದ ಪುದರ್ಡು ವಿಘ್ನೇಶ್ವರ ಸೇವಾ ಸಮಿತಿ ಇತ್ತಿನ ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿ ಮಲ್ಪೋಡು ಪನ್ಪಿನ ನಿರ್ಧಾರ ಮಲ್ತದೆ. 10ನೇ ವರ್ಷಗೂ ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿ ಪನ್ಪಿನ ಪುದರ್ ಮಲ್ತೊಂಡ. 5 ಬೊಕ್ಕ ಈ ಸಮಿತಿ ಪಿರತುಜಿ ದೇವೇರ್ನ ಅನುಗ್ರಹಟ್ಟು ಒಂಜಿ ರೀತಿ ಜಿಲ್ಲಾ ಮಟ್ಟೊಡೆ ಬಾರಿ ಒಂಜಿ ಪುಗರ್ತ ಪಡೆಯಿನ ಸಮಿತಿ ಆಂಡ್ 15ನೇ ವರ್ಷಗೂ ಮುಲ್ಪೊಂಜಿ ಕಟ್ಟಡ ಹೊಡಿತಾನೆ 22,000 ರೂಪಾಯಿ ಬ್ಯಾಂಕ್ ಖಾತೆನ ದೀದು 7 ಲಕ್ಷದ ಬಿಲ್ಡಿಂಗ್ ಮಲ್ತೊಂಡ. ಇಂದು ದೇವೇರ್ನ ಅನುಗ್ರಹ ಒಂಜಿ ಉದಾಹರಣೆ. 14ನೇ ವರ್ಷಡು ನಮ್ಮ ಬೇತೆ ಬೇತೆ ಗಣಪತಿನಾಗ ಅಲ್ಪೊಂಜಿ ಬೊಳ್ಳಿದ ಕಿರೀಟ ತಗೊಂಡಿತ್ತ. ಅಯ್ಯೋ ಮಾತ ಕೊಡ್ಲ ಬೊಳ್ಳಿದ ಕಿರೀಟ ಉಂಡು ನಮ್ಮ ದೇವರಿಗೆ ಒಂಜಿ ಬೊಳ್ಳಿದ ಕಿರೀಟ ಬೋರ್ಚ ಪನ್ಪುಣ ಯೋಚನೆ ಬಂದಾಗ 14ನೇ ವರ್ಷ 15ನೇ ವರ್ಷ ಬಿಲ್ಡಿಂಗ್ ಮಲ್ತ 14ನೇ ವರ್ಷ ಮಸ್ತ್ ವಿರೋಧಲು ಬತ್ತನ ಪೋಯ್ ಸರಿ ಬಿಲ್ಡಿಂಗ್ ಮಲ್ತ ಈ ಸರಿ ಬೊಳ್ಳಿ ಕಿರೀಟ ಬೋರ್ಡ ಆಂಡ ದೇವೇರ್ನ ಅನುಗ್ರಹ ಒಂಜಿ ಇತ್ತನಂಡ ಆಪುನು ಪನ್ಪುಣಕ್ಕೆ 14ನೇ ವರ್ಷ ಬೊಳ್ಳಿ ಕಿರೀಟ ಮಲ್ತನ ಅಪಕಲಂಚಿನ 14,000 ಸುರು ಮಲ್ತಿನ ಅಕೌಂಟ್ ಉಡಿತಿನ ಕಾಸಿಡ್ ಸಾಧಾರಣ 75,000 ಅಪಗ ಆ ಟೈಮ್ ಉಡು ಸಾಧಾರಣ 14 ವರ್ಷ 75,000 ಬರೋದು ಪುರ್ಲುದ ಬೊಳ್ಳಿ ಕಿರೀಟ ನಿರ್ಮಾಣ ಆಂಡ್ 5 ಬೊಕ್ಕ 15 ವರ್ಷ ಅಂಡ ನಂಗೆ ಸಮಿತಿ ಬೆಳೆ ಇಲಕ್ಕನೆ ನಮ್ಮ ವ್ಯಾಪ್ತಿಲ ಮಲ್ಲ ಒಂದು ಪೋಪುಂಡು ಅಪಗ ನಮಕ್ ಸಾಧಾರಣ ದೊಂಪದ ಖರ್ಚಿ ದುಂಬೆಂಚೆತ್ತಿನ ಮನಗ ಓಲೋಲ ಲೆಂಕಿರಿ ಕಟ್ತೊಂದು ಓಲೋಲ ಎರನೇರನ ತರ್ಪಲ್ ಕಂತದ್ದು ನಮ್ಮ ಗಣೇಶೋತ್ಸವಪಿನ ಸಂಕಷ್ಟ ಕಾಲಗು ಅಪಗ ನಮ್ಮ ಗ್ರಾಮೀಣಾಭಿವೃದ್ಧಿ ಪುದರ್ ಪಂಡ ಯಾನಂದ್ರೆ ಮುಲ್ಪ ಆಕ್ಟಿವಿಟೀಸ್ ಆ ಒಂದು ಪೋಡು ಪನ್ಪಿನ ಉದ್ದೇಶಡು ನಂಗೆ ಸ್ವಂತ ಕಟ್ಟಡದ ಅವಶ್ಯಕತೆ ಪುಡು 22ನೇ ವರ್ಷಗೂ 26ನೇ ವರ್ಷಗೂ ನಮ್ಮ ಈ ಬಿಲ್ಡಿಂಗಿನ ಕೆಲಸ ಜಪ್ಪುವ ಬಹುಶಃ ದೇವೇರ್ನ ಅನುಗ್ರಹ ಗ್ರಾಮದ ದೈವ ದೇವೇರ್ನ ಅನುಗ್ರಹ ಅಲ್ಲ ಮಾಗಣಪತಿನ ಆಶೀರ್ವಾದಡು ಬಾರಿ ಒಂಜಿ ಪುರ್ಲುದ ಈ ಬಿಲ್ಡಿಂಗಿನ ಕೆಲಸ ಅಲ್ಲ ನಮ್ಮ ಎಣ್ಣಿನದು ಪುರ್ಲ ಹಾಪುಡು ಬಿಲ್ಡಿಂಗ್ ಜಪ್ಪುನಾಗ 2 ಲಕ್ಷ ರೂಪಾಯಿ ಇತ್ತಿನ ನಮ್ಮ ಖಾತೆಡು 23 ಲಕ್ಷ ರೂಪಾಯಿದ ಬಿಲ್ಡಿಂಗ್ ಹಾಪುಡು. నేను దాయనికట పనపనಗ ದೇವೇರ್ನ ಕೆಲಸಡು ನಮ್ಮ ನಿಷ್ಠೆ ಬೊಕ್ಕ ಇತ್ತು ನಮ್ಮ ದುಂಪು ಎಂದಂಡ ಅವು ಸಾಕಾರ ಆಪುಂಡೆಕ್ಕಂತ ಸಾಕ್ಷಿ. 5 ಬೊಕ್ಕ ಏಪ ಈ ಬಿಲ್ಡಿಂಗ್ ಆಂಡ ನಿರಂತರ ಚಟುವಟಿಕೆ ಇನಿ ಜೋಕುಲಿಗೆ ಸಾಧಾರಣ ಒಂಜಿ ಅಜಿಪ ಜೋಕುಲಿಗೆ ವಿಶೇಷವಾದ ನಮ್ಮ ಯಕ್ಷಗಾನ ತರಬೇತಿ ಆದುಪ್ಪು ಅಂಚನೆ ಭಜನಾ ತರಬೇತಿ ಅಪ್ಪು ಅಂಜನೆ ಭರತನಾಟ್ಯ ತರಗತಿ ಆದುಪ್ಪು ಅಂಜನೆ ತಿಂಗಳ ಬೆಳಗು ಜೋಕುಳ್ಳ ಇತ್ತಿನ ಆ ಸಂಸ್ಕಾರನು ಜಾಗೃತಿ ಮಲ್ಪುಣ ಪ್ರತಿ ತಿಂಗಳು ಕತೆ ಪನ್ಪುಣ ಸ್ಪರ್ಧೆ ಆದುಪ್ಪು ರಂಗೋಳಿ ಬಿಡ್ಪವನು ಸ್ಪರ್ಧೆ ಆದುಪ್ಪು ಈ ರೀತಿಯ ಬೇರೆ ಬೇರೆ ಚಟುವಟಿಕೆ ತಿಂಗಳ ಬೆಳಗು ಕಾರ್ಯಕ್ರಮ ಆದುಪ್ಪು ಅಂಚನೆ ಮಲ್ಲ ಜವಣರಿಗೆ ಮಂಗಳವಾರದಾನಿ ಭಜನಾ ಕಾರ್ಯಕ್ರಮಗಳು ಈ ರೀತಿ ಅನೇಕ ಇನಿ ಕುಡೊಂಜಿ ನಮ್ಮ ವಿಶೇಷವಾದ ಬಂಡ ಕೆಸಡೊಂದಿನ ಕಾರ್ಯಕ್ರಮ ಮಲ್ತುಪ್ಪುವ ಈ ಕೆಸಡೊಂದಿನ ಕಾರ್ಯಕ್ರಮ ಆರಂಭ ಏರು ಮಲ್ತೀನಿ ಕೆಣ್ಣಗ ಸಾಧಾರಣ ಅವು ದುಂಬೆಂಚತ್ತನ ನಿಜವಾದ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಡು ಕೆಸಡೊಂದಿನ ಎಂಚ ಆರಂಭ ಅಂಡ್ ಪನ್ನಗ ಯಾನ ಒಂಜಿ ನೆನಪು ಮಲ್ಪೋಡು ಹೊಸದಿಗಂತಡ ಪಗ ಯಾನ ಬೇಲಿಡಿತ್ತೆ ಮಡಿಕೇರಿದ ಊರುಡು ಅಲ್ಪ ಬಲ್ಲು ವೈಪುನ ಪಂತಪ್ಪುಂಡು
ಅವಾಗ ನಂಕೊಂಜಿ ಯೋಚನೆ ಆಪಡು ಮಡಿಕೇರಿಡಿ ಬಲ್ಲು ಐತ ಬಂತ ಮಲ್ಪಂಡ ನಂಗೆ ಇಂದು ಸಾಧ್ಯ ಅಜ್ಜಾನ್ ಅವಾಗ ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿ ಬೊಕ್ಕ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇರಿದು ಕೆಸಡು ಒಂದಿನ ಸುರೂತ ಕಾರ್ಯಕ್ರಮ ಮಲ್ಪುಂಡು ಆಣಿದ ದಿನಕ್ಕೂ ಬಾರಿ ಮಲ್ಲ ಪ್ರಚಾರ ಪಡಿಪಿನ ಆ ಕಾರ್ಯಕ್ರಮ ಆಪುಂಡು ಇನಿ ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಕೆಸಡು ದಿನ ನಾಲ್ವರ್ಮೆ ಆವಡು ನಂಡ ಆಯ್ತಾ ಮೂಲ ಕಾರಣಕರ್ತರು ಏರಿಕೆಂಡ ನಾವು ವಿಘ್ನೇಶ್ವರ ಸಮಿತಿ ಪಂಡಿರ ಬಾರಿ ಖುಷಿ ಒಂದುಂಡು ಬಂದುಲೆ ಈ ರೀತಿ ಅನೇಕ ಪ್ರಥಮ ಕಾರ್ಯಕ್ರಮ ಕೊರ್ನ ಹೆಗ್ಗಳಿಗೆ ಈ ವಿಘ್ನೇಶ್ವರ ಸಮಿತಿಗೆ ಉಂಡು ಪಣೀರೆ ಎಂಗ್ಲೆ ಬಾರಿ ಖುಷಿ ಒಂದನು ಅಂಚನೆ ಕರಿಣ ವರ್ಷ ಎಂಗಳು ಗಣೇಶೋತ್ಸವ ಸಂದರ್ಭ ಸಾಮಾನ್ಯ ಮಂಗಳದೇವಿಗೆ ಪೂಪಣ ಬೇತೆ ಗಣೇಶೋತ್ಸವಕ್ಕೆ ಪೂಪಣ ಕಾರ್ಯಕ್ರಮ ಅಪ್ಪಗ ಮಂಗಳದೇವಿ ಪೋನಾಗ ಅಲ್ಪೊಂಜಿ ಪ್ರಭಾವಳಿ ತುಪ್ಪ ಅಯ್ಯೋ ದೇವರೇ ಏನೇ ಕಡೆ ಪಂಡೆ ಒಂಜಿ ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿ ದಾಯ ಪೂತಾರ ಆಂಡ್ ಬಂಡ ಅವು ಸಮಾಜಮುಖಿ ಕಾರ್ಯಕ್ರಮ ಉದ್ದೇಶದಿದೆ ದೇವರಿಗೆ ಬೊಳ್ಳಿ ಕಿರೀಟ ದಾಯ ಅದು ಆಂಡ್ಕೆನಗ ಅವು ಸಂಘನಿಕೇತನದ ಬೊಳ್ಳಿ ಕಿರೀಟ ಅನ್ನೋದು ಅಂದರೆ ಪ್ರಭಾವಳಿ ದಾಯ ಆಂಡ್ಕೆನಗ ಮಂಗಳದೇವಿ ಬೋದಾನಗ ಆ ಮಂಗಳದೇವಿದ ದೇವರನ್ನ ಬೊಳ್ಳಿದ ಪೊರ್ಲು ತೋದಾನಗ ಒಯ್ಯೋ ದೇವರೇ ನಮ್ಮ ದೇವಿಗರು ಒಂಜಿ ಬೊಳ್ಳಿ ಬರ್ಚ ಪ್ರಪಿನ ಯೋಚನೆ ಮಲ್ತ ಒಂಜಿ ಸಂದರ್ಭ ಅವೇನು ಏನೊಂದು ಒಂದು ಮುಡಿಯ ಕಿಸೆಟ್ ಕಾಸುಂಡ ಆತನ ಸಮಿತಿಯ ಅಕೌಂಟ್ ಕಾಸುಂಡ ತುಯ್ಜ ದೇವರ ಸಂಕಲ್ಪ ಏಪ ನಮ್ಮ ಪಾಡೋಣ ಕರಿನ ವರ್ಷ ಇಂದುವೇ ವೇದಿಕೆಡ್ ಒಂಜಿ ವರ್ಷದ ವಾಯ್ದೆದ ನಮ್ಮ ಸಂಕಲ್ಪ ಮಲ್ತ ನಂಬೆರ ಸಾಧ್ಯ ಇಜ್ಜಂದಿಲ್ಲ ಕಣೆ ಕರಿನ ವರ್ಷ ವೇದಿಕೆಡೆ ನಂಗೆ 4 kg ಬೊಳ್ಳಿ ಐದನು ಕರಿನ ವರ್ಷ ವೇದಿಕೆಡೆ ನೇಪಣಗ ದೇವರನ ಅನುಗ್ರಹ ಹೋಯ್ತು ಸರ್ ಸಂಕಲ್ಪ ಮಲ್ತದೆ ಇನಿ ಬಾರಿ ಒಂಜಿ ಪುರ್ಲುಡು ದೇವರನ ಬೊಳ್ಳಿದ ಪ್ರಭಾವಳಿ ಸಮರ್ಪಣೆ ಅಂಡ್ ದೈವಾನುಗ್ರಹ ಇತ್ತಿನೆಟ್ಟು ನಂಗೆ ಪೂರ ಇಂದು ಸಾಧ್ಯ ಅಂಡ್ ಪಣೊಂದು ಆತ್ಮೀಯ ಬಂದುಲೆ ಧಾರ್ಮಿಕ ಕಾರ್ಯಕ್ರಮ ಸಂದೇಶ ಕೊರ್ಪಣಂಚಿನ ಕಾರ್ಯಕ್ರಮ ನಮ್ಮಲ್ಲ ಇಣಿತ ಕಾರ್ಯಕ್ರಮ ಒಟ್ಟು ಉದಿಪನ ಮನ ಬೈದರೆ ಧರ್ಮ ಜಾಗರಣ ಸಮಿತಿ ದಕ್ಷಿಣ ಕನ್ನಡ ಇಂದತ್ತ ಗುರ್ಕಾರ್ಲು ನಮ್ಮ ಮಾಜಿ ಸಂಸದರು ಬಹುಶಃ ಸಂಸದರ ಬಗ್ಗೆ ಒಂಜಿ ಪಾತರಿ ಅಣ್ಣಿಕ್ಲೆ ಪನೋಡು ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿದ ಪ್ರಾರಂಭಿಕ ದಿನಕುಲೆಡೆ ನಮ್ಮ ಸಮಿತಿ ಇಡ್ತಿನಾರು ಬಹುಶಃ ಬಹುತೇಕ ಜನಕ್ಲೆ ಗೊತ್ತುಪ್ಪರ ಸಾಧ್ಯ ಇದೆ ಮನಗ ಈ ಸಮಿತಿ ಇದು ಸಕ್ರಿಯ ಓಡುಂದಂಡ ಮುರಣಿ ಎಂಗಳು ನಳಿನ್ ಸರ್ ನಡೆ ಪೋನಾಗ ಕುಲ್ದು ಪಾತ್ರನ ಪನ್ಪೇರು ಒಂಜಿ ಮೀಟಿಂಗ್ ದಮಡ ಅಪಾಗ ಕಷ್ಟ ಕಾಲ ಯಾನಡೆ ಬೈದೆ ಮೀಟಿಂಗ್ ಮಲ್ತದ ಗಣೇಶೋತ್ಸವ ಆ ರೀತಿ ಮಲ್ಪುಂಡು ಬಂಡ ಆ ರೀತಿ ನಂಗೆ ಆ ಸಮಿತಿ ಎಂಚೆ ಇತ್ತಂಡು ಅರೆಗೆ ನಮ್ಮ ಸಮಿತಿದ ಬೆಳವಣಿಗೆ ಬಗ್ಗೆ A to Z ತಿರಿಯೊಂದೇರು ಆರು ಮುರಣಿ ಪಣ್ಣಗನ ಬಂಡೇರು ಯಾನು ಬಾರಿ ಖುಷಿ ಅಂಡ ನಿಖಿಲ ಸರ್ ಬೆಳವಣಿಗೆ ತೂದೊಂದು ಆ ಪ್ರಕಾರ ಇಣಿತ ನಮ್ಮ ಉದೀಪನದ ಕಾರ್ಯಕ್ರಮ ಬೈದಿನ ನಮ್ಮ ಮಾಜಿ ಸಂಸದರು ಧರ್ಮ ಜಾಗರಣತಾ ಸಮಿತಿದ ಗುರ್ಕಾರ್ಲಾಯಿನ ನಳಿನ್ ಕುಮಾರ್ ಕಟೀಲ್ ಅರೇಣ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೋಣ ಸಮಿತಿದ ಗುರ್ಕಾರ್ಲಾಯಿನ ಅರುಣ್ ಅರೇಣ ಎದುಕೊಂಡು ಬಂದು ಕೆನೊಂದಿಲ್ಲ ಇದಿತ ಧಾರ್ಮಿಕ ಉಪನ್ಯಾಸ 5 ವರ್ಷದಿಂದ ನಮ್ಮ ಮೀಟಿಂಗ್ ಒಂಚ ಜಿತೇಂದ್ರ ನಂದೆಪ್ಪೋಡು ಒಂದು ಆಂಡ ಎಂಕುಲು ಎನ್ನಿನ ಮಾತ್ರ ದೇವರಿ ಏಪಲೆಪ್ಪೋಡು ಅಪಕನೆಲೆಪ್ಪುನು ಮನ್ಪೇರು ಬಹುಶಃ ಜಿತೇಂದ್ರ ದಾಯಪಣ್ಣ ಮುರಾಣಿ ಯಾನ ಮಣ್ಣಗುಡ್ಡೆರು ಪೋನಾಗ ಜಿತೇಂದ್ರ ಎದುರು ತಿಕ್ಕೇರು ಜಿತೇಂದ್ರ ಇಂಚಿನೊಂಜಿ ಕಾರ್ಯಕ್ರಮ ಮಾಡಿದೆ ಮಲ್ತದ ಎಂಗುಲು ಎಪನೇ ಇರಲಿ ಎಪ್ಪೋಡಿತ್ತರು ಎನ್ನಿದಿತ್ತ ಬರೋಡು ಒಂದು ಆರು ತೀರಾ ಬಿಜಿತ ನಡುಟ್ಟು ನಿಜವಾದ ಬರೀ ಬೇಗ ಬೈದೇರು ಬೇಗ ಬುಡ್ದು ಕೊರೋಡ್ಲ ನಮ್ಮ ಧರ್ಮ ಖಂಡಿತವಾದ ಇನಿ ಬರ್ತದೆ ಇನಿ ಧಾರ್ಮಿಕ ಉಪನ್ಯಾಸ ಕೊರವಲ್ಲರು ಲೋಟಸ್ ಸಂಸ್ಥೆದ ಮಾಲಕರು ಬಹುಶಃ ಕುಡ್ಲದ ಮಲ್ಲ ಉದ್ದಿಮೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಾರಿ ಮಲ್ಲ ಪುಗರ್ತ ಪಡೆಯಿನ ಲೋಟಸ್ ಸಂಸ್ಥೆ ಇನಿ ಕುಡ್ಲದ ಪ್ರಮುಖ ಮೂಜಿ ಬಿಲ್ಡಿಂಗ್ ಸಂಸ್ಥೆಲುಲ್ಲ ಐಟ್ ಒಂಜಿ ನಮ್ಮ ಲೋಟಸ್ ಸಂಸ್ಥೆ ಪಣಿಯರ ಬಾರಿ ಖುಷಿಯ ಒಂದುಂಡು ಆ ಮಾಗಣಪದೇವರ ಅನುಗ್ರಹ ಆ ಲೋಟಸ್ ಸಂಸ್ಥೆದ ಮಿತ್ತ ಉಪ್ಪಡು ಪಣೊಂದು ಧಾರ್ಮಿಕ ಉಪನ್ಯಾಸ ಕೊರ್ರ ಬೈದಿನ ಜಿತೇಂದ್ರ ಕೊಟ್ಟಾರ್ಲಿನ ಪ್ರೀತಿಪೂರ್ವಕ ಸ್ವಾಗತ ಮಾಡ್ತಾನೆ ಏಂ ಪ್ರಕಾಶ್ ಅರಣ್ಯ ಎದುಕೊರಡು ಬಂದು ಏನೊಂದಿಲ್ಲ ಅಂಚನೆ ನಮ್ಮ ಸಮಿತಿದ ಗೌರವ ಅಧ್ಯಕ್ಷರು ಧಾರ್ಮಿಕ ಪರಿಷತ್ನ ಮಾಜಿ ಸದಸ್ಯರೇನ ಶ್ರೀಯುತ ಪದ್ಮನಾಭ ಕೋಟ್ಯಾಂಡುಲ್ಲರು ನಮ್ಮ ಸಮಿತಿದ ಗೌರವಾಧ್ಯಕ್ಷರಾದ ಸಮಿತಿದ ಮಾತ ಕಾರ್ಯಕ್ರಮಕ್ಕೂ ಸಹಕಾರ ಕೊರೊಂದಿರ್ತಾನೆ ಬಹುಶಃ ಈ ಬಿಲ್ಡಿಂಗ್ ಅನ್ನಗಲ ಮುತುವರ್ಜಿದ ತೊಂದು ಮಾಮಲ್ಲ ಕೊಡುಗೆ ಕೊರನಾರು ಪದ್ಮನಾಭ ಕೋಟ್ಯಾರ ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೋನುವ ಅರೆಗೆ ನಮ್ಮ ಸುನೀಲ್ ಪಡು ಎದುಕೊಂಡು ಬಂದಕ್ಕೆ ಅನ್ನೊಂದಿಲ್ಲ ಅಂಚನೆ ಕಾವೂರು ಬಂಟರ ಸಂಘದ ಅಧ್ಯಕ್ಷನಾಯನ ಆನಂದ್ ಶೆಟ್ಟಿ ಅಡ್ಡಿಯಾರುಲ್ಲರು ಬಹುಶಃ ಅನೇಕ ತೀರ ಒತ್ತಡದ ನಡುವೆ ಅನೇಕ ಕಾರ್ಯಕ್ರಮದ ನಾನಾ ಸಂಘ ಸಂಸ್ಥೆಯ ಜವಾಬ್ದಾರಿಯನ್ನು ತಂದು ಆರು ಇತ್ತಿನಾರು
ಮುನ್ನೊಂದು ಕಾರ್ಯಕ್ರಮ ಉಡ್ಲ ಎಂಗ್ಲಿಗೆ ಇನ್ವಿಟೇಷನ್ ಕೊರ್ರೆ ಎಂಗ್ಲಿಗೆ ಎಪ್ಪಲ ಮುಂಜಿ 4-5 ತುಯ್ಯ ಆನಂದ್ ಶೆಟ್ರು ಓಲ್ಲ ತಿಕ್ಕುನು ತೋಜಿ ದಯಮಾಡಿ ಬೇರೆ ಬೇರೆ ಕಾರ್ಯಕ್ರಮ ಒತ್ತಡ ಕಾಂಡ 7 ಗಂಟೆ ಇಲ್ಲಿ ಬಿದ್ದಾಡಿ ಅಂದ್ರೆ ಬುಕ್ಕಾರ್ ಪೋಪಿನ ರಾತ್ರಿ 11-12 ಗಂಟೆಗೆ ಐಕ್ ಬಂಡ ಬುಕ್ಕ ಆನಂದ್ ಶೆಟ್ರು ಬಂಡರಿ ಇನ್ನಿಗಳು ಸೀದಾ ಲೇಡಿಯಲ್ಲಿ ಚರ್ಚ್ ಹಾಲ್ ದಡ್ಡ ಮೇಲೆ ಯಾನ್ ಅಲ್ಪ ಬಂಡ ಆ ರೀತಿಯ ಸಮಾಜಮುಖಿ ಕಾರ್ಯಕ್ರಮ ಮಲ್ತೊಂದು ಪುನಃ ಶ್ರೀಯುತ ಆನಂದ್ ಶೆಟ್ಟಿ ಅಡ್ಡ್ಯಾರ ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೋನ್ವ ಅರೆಗೆ ನಮ್ಮ ಪ್ರಜ್ವಲ್ ಪೋಸ್ಟ್ ಆಫೀಸ್ ದಯಮಾಲ್ ತೆಗೆದುಕೊಂಡು ಬಂದಕ್ಕೆ ಏನೊಂದಿಲ್ಲ. ಅಂಚನೆ ದಾಸ್ ಅಸೋಸಿಯೇಟ್ಸ್ ಓಮಂಜೂರಿನಿಂದ ಮಾಲಕೆರೆ ಮೋಣಣ್ಣೆ ಎಂಕಲ ಪ್ರೀತಿದ ಮೋನಣ್ಣೆ ಬಹುಶಃ ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿದ ಅನೇಕ ವರ್ಷದಿಂದ ಒಡನಾಟದಿ ಬಂದು ಎಂಕ್ಲೆಗೆ ಒಂದು ರೀತಿ ಬೆರೆಸಾಯದ ಇತ್ತಿನಾರು ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೋನ್ವ ಅರೆಗೆ ಪ್ರತೀಶ್ ಗಾನದ ಕೊಟ್ಟಿ ಎದುಕೊಂಡು ಬಂದಕ್ಕೆ ಏನೊಂದಿಲ್ಲ. ಅಂಚನೆ ಇನ್ನಿತ ಕಾರ್ಯಕ್ರಮವು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾಯಿನ ಶ್ರೀ ತ್ರಿವೇಣಿ ರಾವು ಉಲ್ಲೇರ್ ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೋಣ ಅನುಷಕ್ಕ ದಯಮಲ್ತೆ ಎದುಕೊಂಡು ಅರೇನ ಕೇಳೊಂದಿಲ್ಲ. ನಮ್ಮ ಮಹಿಳಾ ಸಂಘಗಳ ಪದ್ಮಾವತಿ ಅಕ್ಕ ಬೊಕ್ಕ ಅನುಷಕ್ಕ ಎದುಕೊಂಡು ಬಂದು ಕೇಳೋದಿಲ್ಲ. ಅಂಚನೆ ಜುಮಾದಿ ದೈವ ಪಾತ್ರಳಾಯನ ಅಂಗನಕುಮ್ಮೇರು ಕಂಪಕ್ಷೇತ್ರದ ಜುಮಾದಿ ದೈವ ಪಾತ್ರಗಳು ಕುಸುಮಾಕರ್ ಅಂಚನೂರು ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಅನುಷ್ ಪಿಲ್ಚಾಂಡರನ್ನು ಎದುಕೊಂಡು ಬಂದಕ್ಕೆ ಏನೊಂದಿಲ್ಲ. ಅಂಚನೆ ನೀರ್ಮಾರ್ಗ ಗ್ರಾಮ ಪಂಚಾಯತ್ಲ ಗುರುಕರ್ಲಾಯನ ಶ್ರೀಧರ್ ಚಿಕ್ಕಬೆಟ್ಟೂರಲ್ಲಿ ಅರೆಲ್ಲ ಪ್ರೀತಿಪೂರ್ವಕ ಸ್ವಾಗತವನ್ನು ಯತೀಶ್ ಕರನಾಡಿ ಅರಣ್ಯ ಇದ್ಕೊಂಡು ಬಂದಕ್ಕೆ ಏನೊಂದಿಲ್ಲ. ಅಂಚನೆ ನಮ್ಮ ಕಾರ್ಯಕ್ರಮಗೂ ರಾಜ್ಯ ಧಾರ್ಮಿಕ ಪರಿಷತ್ದ ಸದಸ್ಯರ ಮಲ್ಲಿಕಾ ಪಕಲ ಬೈದೇರು ರಾಜ್ಯ ಧಾರ್ಮಿಕ ಪರಿಷತ್ನ ಪದ್ಮನಾಭ ಕೋಟೆಯನ್ನು ವಾರಿತಿ ಸಕ್ರಿಯವಾದ ದೇವಸ್ಥಾನದ ಜೀರ್ಣೋದ್ಧಾರ ತಂಡ ಅಭಿವೃದ್ಧಿ ಕೆಲಸಕ್ಕೆ ಹೆಂಚ ಪುಣೆ ಹೊಂದಿಲ್ಲರ ಅಂಚನೆ ರಾಜ್ಯ ಧಾರ್ಮಿಕ ಪರಿಷತ್ದ ಸದಸ್ಯರನ್ನ ಮಲ್ಲಿಕಾ ಪಕಲ ಆ ರೀತಿ ಎಡ್ಡೆ ಕೆಲಸ ಮಲ್ತೊಂದುಲ್ಲರೆ ಅರೆಲ್ಲ ಈ ಪ್ರೀತಿಪೂರ್ವಕವಾದ ಕಾರ್ಯಕ್ರಮ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೋನ್ವ. ಪದ್ಮಾವತಿ ನಮ್ಮ ಮಹಿಳಾ ಸಂಘಟನೆ ಎದುಕೊಂಡು ಬಂದು ಕೇಳೋಣ. ಅಂಚನೆ ನಮ್ಮಂಜು ಈತ್ ಪುರ್ಲುದ ಪ್ರಭಾವಳಿ ನಿರ್ಮಾಣ ಆವಡುಂದಂಡ ಅವು ಶಿಲ್ಪಿನ ಕೈಚಳಕ ಬಹುಶಃ ದೇವರನ ಅನುಗ್ರಹ ಇತ್ತನಂದ ಶಿಲ್ಪಿನ ಕೈಚಳಕದೊಟ್ಟಿಗೆ ಪ್ರಭಾವಳಿ ಎಂಚ ನಿರೂಪಣೆ ಆಪುಣು ಪನ್ಪಿನಕ್ಕೆ ನಮ್ಮ ಪ್ರಭಾವಳಿಯ ಸಾಕ್ಷಿ ಕಡಿಮೆ ಅವಧಿಡು ಬಾರಿ ಒಂದು ಪುರ್ಲುದ ಪ್ರಭಾವಳಿ ನಿರ್ಮಾಣ ಮಲ್ತಿದ್ದರೆ ಧನಂಜಯ ತುಪ್ಪಿಕಲ್ಲು ಇನಿ ತುಳುನಾಡದ ಅನೇಕ ದೇವಸ್ಥಾನದ ಬೊಳ್ಳಿದ ಕೆಲಸ ಮಲ್ಪುಣ ಶ್ರೀಯುತ ಧನಂಜಯ ತುಪ್ಪಕಲ್ಲ ಅವರನ್ನೇ ಸ್ವಾಗತ ಮಲ್ತನು ಸಂತೋಷ್ ಬಿತ್ವಾದ ಅವರನ್ನೇ ಎದುಕೊಂಡು ಬಂದಕ್ಕೆ ಏನೊಂದಿಲ್ಲ. ಅಂಚನೆ ರಜತ ಪ್ರಭಾವಳಿ ನಿರ್ಮಾಣ ಸಮಿತಿಯ ಗುರುಕರ್ಲಾಯನ ಭಾಸ್ಕರ್ ಅಂಚನೆ ರಜತ ಪ್ರಭಾವಳಿ ನಿರ್ಮಾಣ ಸಮಿತಿಯ ಮೇಲ್ವಿಚಾರಕರಾಯನ ರಮೇಶ್ ಅನ್ನೆ ಅಂಚನೆ ಸಮಿತಿದ ಗುರುಕರ್ಲಾಯನ ಅರುಣ್ ಕುಮಾರ್ ಅಂಚನೆ ಮಹಿಳಾ ಸಮಿತಿಯ ಸಂಚಾಲಕರಾಯನ ಪದ್ಮಾವತಿ ಮೇರೆಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತು.
ನನ್ನ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ 34ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಗಣಪತಿಗೆ ರಜತ ಪ್ರಭಾವಳಿ ಸಮರ್ಪಣೆಯ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಆದರಣೀಯ ಮಿತ್ರರಾಗಿರ್ತಕ್ಕಂಥ ಯುವ ಉದ್ಯಮಿಗಳು ದಾನಿಗಳಾಗಿರುವ ಜಿತೇಂದ್ರ ಕೊಟ್ಟಾರಿ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು, ಧಾರ್ಮಿಕ ಪರಿಷತ್ತಿನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಮಿತ್ರರಾದ ಪದ್ಮನಾಭ್ ಕೋಟ್ಯಾನ್ ಅವರೇ, ಧಾರ್ಮಿಕ ಪರಿಷತ್ತಿನ ರಾಜ್ಯದ ಈಗಿನ ಸದಸ್ಯ ಆಗಿರ್ತಕ್ಕಂಥ ಸಹೋದರಿ ಮಲ್ಲಿಕಾ ಪಕ್ಕಳ ಅವರೇ, ನಮ್ಮ ಆದರಣೀಯರಾಗಿರ್ತಕ್ಕಂಥ ಆನಂದ್ ಶೆಟ್ಟಿ ಅವರೇ, ಮಿತ್ರ ಮೋಹನ್ ದಾಸ್ ಶೆಟ್ಟಿ ಅವರೇ, ಸಹೋದರಿ ತ್ರಿವೇಣಿ ರಾವ್ ಅವರೇ, ಹಿರಿಯರಾಗಿರ್ತಕ್ಕಂಥ ಕುಸುಮಾಕರ್ ಅಂಚನ್ ಅವರೇ, ಈ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಮಿತ್ರರಾಗಿರ್ತಕ್ಕಂಥ ಶ್ರೀಧರ್ ಪೂಜಾರಿ ಅವರೇ, ಧನಂಜಯ ಅವರೇ, ಭಾಸ್ಕರ್ ಅವರೇ, ರಮೇಶ್ ಅವರೇ, ಪದ್ಮಕ್ಕ ಅವರೇ, ಈ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಅವರೇ, ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನ ಆದರಣೀಯ ಮಿತ್ರರು, ನನ್ನ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ವಿಜಯ್ ಕೋಟ್ಯಾನ್ ಅವರೇ, ಸೇರಿರ್ತಕ್ಕಂಥ ಸಜ್ಜನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ 34 ವರ್ಷಗಳಿಂದ ನಿರಂತರವಾಗಿ ಆರಾಧನೆ ಮಾಡಿಕೊಂಡು ಬಂದರು ಗಣಪತಿಯ ಮಾಡುವುದರ ಮುಖಾಂತರವಾಗಿ ಈ ಭಾಗದಲ್ಲಿ ಧರ್ಮ ಜಾಗರಣ, ಸಾಂಸ್ಕೃತಿಕ ಪರಂಪರೆಗಳನ್ನು ಉಳಿಸುವ, ಮುಂದಿನ ಸಮುದಾಯಕ್ಕೆ ಒಂದು ಸಂಸ್ಕಾರಗಳನ್ನು ಕೊಡತಕ್ಕಂಥ, ಅದರ ಮುಖಾಂತರವಾಗಿ ನಮ್ಮ ಹಿರಿಯರು ನಡ್ಕೊಂಡು ಬಂದಿರತಕ್ಕಂಥ ತುಳುನಾಡಿನ ಪದ್ಧತಿಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಗಣೇಶೋತ್ಸವದ ಮುಖಾಂತರ ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿ ಮಾಡಿದೆ. ಎಲ್ಲ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ, ಅಭಿವಂದನೆಗಳನ್ನು ಸಲ್ಲಿಸಿ ನಮ್ಮ ಭಾರತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೇಶ. ನಂಬಿಕೆಯ ಆಧಾರದಲ್ಲಿ ಬೆಳೆದಿರ್ತಕ್ಕಂಥ ಒಂದು ದೇಶ ಭಾರತ. ಹಾಗಾಗಿ ಭಾರತದ ಸಂಸ್ಕೃತಿ ಯಾವುದು ಹೇಳಿದರೆ ಅದು ಹಿಂದೂ ಸಂಸ್ಕೃತಿ. ಹಿಂದೂ ಸಂಸ್ಕೃತಿ ಹೇಳಿದನು ವಸುದೈವ ಕುಟುಂಬ, ಜಗತ್ತೇ ನಮ್ಮ ಕುಟುಂಬ ಅಂತ ತಿಳ್ಕೊಂಡಿರ್ತಕ್ಕಂಥ ಧರ್ಮ ಅದು ಹಿಂದೂ ಧರ್ಮ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಸಮಾನವಾಗಿ ಎಲ್ಲ ಸಮಾಜಗಳನ್ನು ಪ್ರೀತಿಸಿ ಗೌರವಿಸಿಕೊಂಡು ಬಂದಿರತಕ್ಕಂಥ ಸಮಾಜ ನಮ್ಮದು. ಈ ಸಮಾಜದಲ್ಲಿ ನಂಬಿಕೆಯ ಆಧಾರ, ಇದೊಂದು ಮೂಢನಂಬಿಕೆ ಅಲ್ಲ, ಇದು ಮೂಲ ನಂಬಿಕೆಯ ಆಧಾರದಲ್ಲಿ, ಆ ಹಿರಿಯರು ಕಂಡುಕೊಂಡಿರ್ತಕ್ಕಂಥ ಮೂಲ ನಂಬಿಕೆಯ ಆಧಾರದಲ್ಲಿ ನಾವು ವಿಘ್ನೇಶ್ವರನಿಗೆ ಮೊದಲ ಪೂಜೆ ಅಂತ ಹೇಳ್ಕೊಂಡು ಬಂದ್ವಿ. ಹಾಗಾಗಿ ಗಣಪತಿಯನ್ನು ಮೊದಲ ಎಲ್ಲ ಪೂಜೆಗಳಲ್ಲೂ ಮೊದಲ ಭಾಗ ಗಣಪತಿಗೆ ಕೊಡುವಂಥ ಕೆಲಸ ಕಾರ್ಯಗಳು ನಮ್ಮ ಹಿರಿಯರು ನಂಬಿಕೊಂಡು ಬಂದರು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಗಣಪತಿ ಎಲ್ಲದಕ್ಕೂ ಮೂಲಾಧಾರ, ಶಿಕ್ಷಣಕ್ಕೆ ವಿದ್ಯೆಗೆ ಮೂಲಾಧಾರ ಗಣಪತಿ, ವಿದ್ಯಾರ್ಜನೆಗೂ ಜ್ಞಾನದ ಸಂಕೇತವೂ ಗಣಪತಿ, ಸಂಗೀತದ ಸಂಕೇತವೂ ಗಣಪತಿ, ಹೀಗೆ ಎಲ್ಲವನ್ನ ಗಣಪತಿಯ ಆರಾಧನೆಯ ಮುಖಾಂತರ ನಡ್ಕೊಂಡು ಬಂದೆವು. ಈ ದೇಶ ಗುಲಾಮಗಿರಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆಗಬೇಕಿದ್ರೆ ಇಲ್ಲಿಯ ಜನ ಹಳ್ಳಿಯಲ್ಲಿ ಸೇರಬೇಕು, ಅವರಿಗೆ ರಾಷ್ಟ್ರಭಕ್ತಿಯ ಉದ್ದೀಪನ ಆಗಬೇಕು ಅಂತ ತಿಲಕರು ಕನಸು ಕಂಡರು. ಆ ಕನಸಿಗೆ 2 ಕಾರಣಗಳು. ಆ ಕಾಲಘಟ್ಟದಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಮಾತ್ರ ಸ್ವಾತಂತ್ರ್ಯ ಇತ್ತು, ಬೇರೆ ಯಾವುದೇ ಸ್ವಾತಂತ್ರ್ಯಗಳಿರಲಿಲ್ಲ. ಹಾಗಾಗಿ ಹಳ್ಳಿಯ ಜನರನ್ನು, ಸಾಮಾನ್ಯ ಜನರನ್ನು ರಾಷ್ಟ್ರಭಕ್ತಿಯ ಉದ್ದೀಪನಕ್ಕೆ ಸೇರಿಸುವುದು ಹೇಗೆ ಕೇಳಿದರೆ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಗುಡಿಯ ಒಳಗೆ ಇರ್ತಕ್ಕಂಥ ಗಣಪತಿಯನ್ನು ಮೊದಲ ಬಾರಿಗೆ ಪುಣೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಮುಖಾಂತರ ತಂದರು. ಸಾರ್ವಜನಿಕ ಗಣಪತಿಯನ್ನು ಪುಣೆಯಲ್ಲಿಡುವುದರ ಮುಖಾಂತರ ನಾಡ ಹಬ್ಬ, ನಾಡ ಉತ್ಸವದ ಮುಖಾಂತರ ಆಚರಣೆಯನ್ನು ಗಂಗಾಧರ ತಿಲಕರು ಒಂದು ಪರಿಕಲ್ಪನೆಗಳನ್ನು ಕೊಟ್ಟರು. ಅದರ ಮುಖಾಂತರ ಗಣಪತಿಯ ಆರಾಧನೆ ಜೊತೆಗೆ ಭಾರತ್ ಮಾತೆಯ ಆರಾಧನೆಯನ್ನು ಜೋಡಿಸುವಂಥ ಕೆಲಸವನ್ನು ತಿಲಕರು ಮಾಡಿದರು. ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದೋದವು. ತಿಲಕರ ಕಲ್ಪನೆಯ ಗಣಪತಿ ಇವತ್ತು ಹಳ್ಳಿಗೆ ಹೋಗಿದ್ದಾನೆ. ಹಳ್ಳಿಯಲ್ಲಿ ಸಮಾಜದ ಸಂಘಟಿತ ಆಗ್ತದೆ. ಗಣಪತಿಯ ಹೆಸರಿನಲ್ಲಿ ಜಾತಿ, ಮತ, ಪಂಥ, ಪಂಗಡಗಳನ್ನು ಮೀರಿ ಸೇರ್ತಾ ಇದೆ. ಯಾವ ತಿಲಕರು ಈ ಸಮಾಜವನ್ನು ಒಂದು ಮಾಡೋದಕ್ಕೋಸ್ಕರ ಗಣೇಶೋತ್ಸವ ಅಂತಂದ್ರೆ ಇವತ್ತು ಆಚರಣೆಗಳು ನಡೀತಾ ಇದೆ. ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸತಕ್ಕಂಥದ್ದು ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸಮಿತಿ ತಿಲಕರು ಕನಸು ಕಂಡಿರ್ತಕ್ಕಂಥ ಗಣೇಶೋತ್ಸವದ ಆಚರಣೆಯನ್ನು ಮಾಡ್ತಾ ಇದ್ದಾರೆ, ರಾಷ್ಟ್ರಭಕ್ತಿಯ ಉದ್ದೀಪನವನ್ನು ಮಾಡ್ತಾ ಇದ್ದಾರೆ, ಯುವಕರಲ್ಲಿ ರಾಷ್ಟ್ರ ಜಾಗರಣೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಜಿತೇಂದ್ರ ಕೊಟ್ಟಾರಿ ಅವರು ಧಾರ್ಮಿಕ ಭಾಷಣ ಮಾಡಲಿಕ್ಕಿದ್ದಾರೆ. ಆದರೆ ನಾನು ಹೇಳಿದೆ ಬಂದಾಗ, ನಾನು ಈ ಭಾಗದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವನ್ನು ಮಾಡ್ತಾ ಬೆಳೆದವ.
ಪ್ರಾರಂಭದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೆ ಇಲ್ಲಿ ಎಲ್ಲೂ ಹೋಗಲಿಕ್ಕೆ ಪ್ರವೇಶಗಳಿರಲಿಲ್ಲ. ಆ ಕಾಲಘಟ್ಟದ ಹಾಗಿತ್ತು ಕಾಲಸ್ಥಿತಿ. ಆಗ ನಮ್ಮ ಅಂಗಡಿಯ ಕಾಂತಪ್ಪಣ್ಣ ಇದ್ದರು, ಬಿಡಿ ಬ್ರ್ಯಾಂಚ್ ಇತ್ತು ಅವರಿಗೆ, ನನಗೆ ನೆನಪು ಬಂದಾಗೆ. ಅವರು ಅಲ್ಲಿ ಪಕ್ಕದಲ್ಲಿ ಒಂದು ಗುಡ್ಡದಲ್ಲಿ ಜಾಗ ಅಗಲ ಮಾಡಿ ಗಣೇಶೋತ್ಸವ ಪ್ರಾರಂಭ ಆಗಿತ್ತು. ವ್ಯತ್ಯಾಸಗಳಿದ್ರೆ ಇಲ್ಲಿ ನನ್ನ ನೆನಪಾಗಿ. ಆಗ ನನ್ನನ್ನು ಧಾರ್ಮಿಕ ಭಾಷಣಕ್ಕೆ ಕರೆದಿದ್ರು, ಆಗ ಬಂದಿದ್ದೆ. ಆನಂತರ ನಾನು ಸಂಸದನಾಗಿ ಬಂದಿದ್ದೆ. ಆದರೆ ಇವತ್ತು ನೋಡ್ತಾ ನೋಡ್ತಾ ಪಡುವಿನಲ್ಲಿರ್ತಕ್ಕಂಥ ಸಣ್ಣ ಗಣಪತಿ, ಬಾಲಗಣಪತಿ ಇವತ್ತು ದೊಡ್ಡ ಗಣಪತಿಯಾಗಿ ಸಮಾಜಕ್ಕೆ ಒಂದು ದಿಗ್ದರ್ಶನ ಕೊಡ್ತಕ್ಕಂಥ ಗಣಪತಿಯಾಗಿ ಎದ್ದು ನಿಂತಿದ್ದಾನೆ. ಇದೊಂದು ಸುಂದರವಾಗಿರ್ತಕ್ಕಂಥ ಮಾರ್ಗದರ್ಶನ ಕೇವಲ ಸಮಾಜಕ್ಕಲ್ಲ, ಎಲ್ಲ ಗಣೇಶೋತ್ಸವ ಸಮಿತಿಗಳಿಗೆ. ಯಾಕಂದರೆ ಕೇವಲ ಗಣಪತಿ ಆರಾಧನೆಗೆ ಇದು ಸೀಮಿತ ಆಗಿಲ್ಲ. ವಿಜಯಕೋಟಿಯನವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಾಗೆ ತುಳುನಾಡಿನ ಜನಪದೀಯವಾಗಿರ್ತಕ್ಕಂಥ ಕೃಷಿ ಪದ್ಧತಿಗೆ ಒಂದು ಜಾಗೃತಿ ಮಾಡತಕ್ಕಂಥ ಕೆಸರಡೊಂಜಿ ದಿನವನ್ನು ಒಂದು ಪರಿಕಲ್ಪನೆಯನ್ನು ಕೊಟ್ಟು ಇಡೀ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಒಂದು ಮಾದರಿಯಾಗತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಹಾಗಾಗಿ ಒಂದು ಸಮಾಜಕ್ಕೆ ಸಂದೇಶ ಕೊಡತಕ್ಕಂಥ ಗಣಪತಿ ಇದಾಗಿದೆ. ಹಾಗೆ ಸಂದೇಶಗಳು ಬೇಕು, ಸುಮ್ಮನೆ ವಿಜೃಂಭಣೆಗೆ ಇರಬಾರ್ದು. ಇವತ್ತು ಗಣಪತಿ ಏನಾಗಿದೆ, ಆಡಂಬರಕ್ಕೆ ಗಣಪತಿ ಆಗಿದೆ, ವಿಜೃಂಭಣೆಗೆ ನಾನೊಂದು ಕಡೆ ಹೋಗಿದ್ದೆ, ಪ್ರತಿಷ್ಠೆಯ ದಿನ 4 ಜನ, ವಿಸರ್ಜನೆ ದಿನ 10,000 ಜನ. ಅಂದರೆ ಗಣಪತಿಯನ್ನು ನೋಡಲಿಕ್ಕೆಲ್ಲ ನೀರಿಗೆ ಹಾಕಲಿಕ್ಕೆ ಜನ ಇದ್ದಾರೆ, ಡಿಜೆಗೆ ಜನ ಇದ್ದಾರೆ. ಡಿಜೆ ಗಣಪತಿ ಅಗತ್ಯ ಇಲ್ಲ. ಗಣಪತಿಗೆ ಯಾವುದು ಬೇಕು, ಭಕ್ತಿ ಮತ್ತು ಅದರ ಮುಖಾಂತರವಾಗಿ ಒಂದು ಪರಿವರ್ತನೆ. ಹಾಗಾಗಿ ಇಲ್ಲಿ ಆ ಪರಿವರ್ತನೆಯ ಕಾರ್ಯಗಳು ನಡೀತಾ ಇದ್ದಾವೆ. ಇವತ್ತು ಬಹಳ ವಿಶೇಷವಾಗಿ ಗಣಪತಿಗೆ ರಜತ ಸಮರ್ಪಣೆ ಆಗಿದೆ. ನಮ್ಮ ನಂಬಿಕೆ ಅದು, ನಾವು ದೇವರಿಗೆ ಅರ್ಪಣೆ ಮತ್ತು ಅರ್ಚನೆಯನ್ನು ಮಾಡೋದು. ನಾವೇನು ದುಡಿದಿದ್ದೇವೋ ಅದೆಲ್ಲವೂ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ಸಮಾಜದವರು. ಹಾಗಾಗಿ ಹಲವಾರು ಜನ ಪ್ರಶ್ನೆ ಮಾಡ್ತಾರೆ, ದೇವರಿಗೆ ಯಾಕ್ರಿ ಚಿನ್ನ, ದೇವ್ರಿಗೆ ಯಾಕ್ರಿ ಬೆಳ್ಳಿ, ದೇವ್ರಿಗೆ ಯಾಕ್ರಿ ಕಿರೀಟ, ದೇವ್ರಿಗೆ ಯಾಕ್ರಿ ಪೀಠ. ಸಹಜ. ಆದರೆ ನಾವೇನು, ಎರಡೇ ಇದೆ. 1 ವರ್ಷದ ಮಗುವಿಗೆ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ಆ ಮಗುವಿಗೆ ಕಿರಿಕಿರಿ ಆದರೂ ಬಹಳ ಸುಂದರವಾಗಿರ್ತಕ್ಕಂಥ ವಸ್ತ್ರಾಭರಣಗಳನ್ನು ಹಾಕ್ತೀವಿ. ಆ ಬರ್ತಡೇಯನ್ನು ಬಹಳ ವಿಶೇಷವಾಗಿ ಮಾಡ್ತೀವಿ. ಯಾಕೆ, ಆ ಮಗುವಿಗೆ ಬೇಡ, ಆದರೆ ತಂದೆ ತಾಯಿಗೆ ಬೇಕು. ಅದೇ ರೀತಿ ಭಗವಂತನಿಗೆ ಇದೆಲ್ಲ ಬೇಡ, ಭಕ್ತನಿಗೆ ಬೇಕು. ಭಕ್ತ ಯಾವಾಗ ಭಗವಂತನನ್ನು ಅಲಂಕಾರ ಮಾಡಿ ಸಂಭ್ರಮಿಸ್ತಾನ, ಆಗ ಭಗವಂತ ಅನುಗ್ರಹವನ್ನು ನೀಡ್ತಾನೆ. ಭಗವಂತನಿಗೆ ಬೇಡ ಇದ್ರೂ ಅನುಗ್ರಹ ನೋಡ್ತಾನೆ. ಭಕ್ತನಿಗೆ ಆಗುವ ಸಂತೋಷ ಭಗವಂತನಿಗೆ ಆಗತಕ್ಕಂಥ ಸಂತೋಷ. ಅದಕ್ಕೆ ಹೇಳ್ತಾರೆ, ಹೂವು ತರುವರ ಮನೆಗೆ ಹುಲ್ಲ ತರುವನು. ಭಗವಂತ ಸಾಲ ಇಟ್ಕೊಳ್ಳೋದಿಲ್ಲ. ನೀವೇನಾದರೂ ಇವತ್ತು 1 ರೂಪಾಯಿ ಕೊಟ್ಟರೆ ನಾಳೆ 100 ರೂಪಾಯಿ ಭಗವಂತ ಕೊಟ್ಟೇ ಕೊಡ್ತಾನೆ. ಅದು ನಮ್ಮ ನಂಬಿಕೆ, ಅದು ಹಿಂದೂ ಧರ್ಮದ ನಂಬಿಕೆ. ಹಾಗಾಗಿ ಭಕ್ತನ ಸಂತೋಷ ಇದೆಯಲ್ಲ, ಅದು ಭಗವಂತನ ಸಂತೋಷ. ಇವತ್ತು ಇಡೀ ಪಡುವಿನ ಜನ ಆ ರಜತ ಪ್ರಭಾವಳಿಯನ್ನು ಅರ್ಪಣೆ ಮಾಡಿ ನಮಗೇನು ಖುಷಿ ಆಯಿತಾ, ನಮ್ಮ ಖುಷಿಯನ್ನು ನೋಡಿ ಗಣಪತಿ ಕುಣಿತಾನೆ, ನಮ್ಮ ಖುಷಿಯನ್ನು ನೋಡಿ ಗಣಪತಿ ಕುಣಿತಾನೆ. ಹಾಗಾಗಿ ಹೇಳಿದೆ, ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ್ದು ನಿಜವಾಗಲೂ ವಿಘ್ನೇಶ ಸಂತುಷ್ಟನಾಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು, ಜಗತ್ತಿಗೆ ಸನ್ಮಂಗಲ ಮಾಡ್ತಾನೆ. ಜಗತ್ತಿಗೆ ಸನ್ಮಂಗಲ ಹೇಳಿದರೆ ಭಾರತ ಜಗತ್ತೊಂದೇ ಆಗತಕ್ಕಂಥದ್ದು. ಆ ಕಾರ್ಯಕ್ಕೆ ಭಗವಂತನ ಅನುಗ್ರಹ ಇರಲಿ ಅಂತ ಶುಭವನ್ನು ಹಾರೈಸ್ತಾ ನಾನು ಇವತ್ತು ಮಾಜಿಯಾಗಿದ್ದೇನೆ. ಸಹಜವಾಗಿ ಮಾಜಿ ಆದಮೇಲೆ ಯಾರು ಕರೆಯುವುದಿಲ್ಲ ನಮ್ಮನ್ನು, ರಾಜಕಾರಣಿಗಳನ್ನು. ಯಾರು ಕರೀತಾರೆ, ಯಾರಿಗೆ ಪ್ರೀತಿ ಇರ್ತದೋ ಅವ್ರು ಕರೀತಾರೆ. ನಾನೊಬ್ಬ ಸಂಸದ ಅಂತ ಹೇಳುವಂಥ ಕೇವಲ ಇದ್ದರೆ ನನ್ನನ್ನು ಯಾರು ಕರಿತಿರಲಿಲ್ಲ. ಪಡುವಿನ ಜನ ನನ್ನ ಹತ್ರ ಪ್ರೀತಿ ಇಟ್ಟಿದ್ದೀರಿ, ನನ್ನ ಮೇಲೆ ಪ್ರೀತಿ ವಿಶ್ವಾಸದಿಂದ ಇವತ್ತು ಮಾಜಿ ಆದರೂ ಕರೆದಿದ್ದೀರಿ. ಹಾಗಾಗಿ ನಾನು ವಿಜಯಕೋಟೆಯನ್ನು ನನ್ನ ಬಹಳ ಆತ್ಮೀಯ ಮಿತ್ರರು, ಭಾಳ ವರ್ಷದಿಂದ ಜೊತೆಯಾಗಿರ್ತಕ್ಕಂಥವ್ರು. ಅವರು ಮೊನ್ನೆ ಸಮಿತಿಯವರು ಬಂದು ಕರೆದ್ರು, ನಾನು ಸಂತೋಷಪೂರ್ವಕವಾಗಿ ಬಂದಿದ್ದೇನೆ. ಪಡುವಿನ ಜೊತೆ ಅನನ್ಯವಾಗಿರ್ತಕ್ಕಂಥ ಸಂಬಂಧ ನಾನು 87ರಿಂದ ಇದೆ. ಆ ಸಂಬಂಧ ಇನ್ನಷ್ಟು ಮುಂದುವರಿಲಿ. ನೀವು ಇಟ್ಟಿರುವ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ, ನಿಮ್ಮ ಜೊತೆ ಇದ್ದೇನೆ. ಅಧಿಕಾರ ಇರಲಿ ಇರಲದಿರಲಿ, ಅಧಿಕಾರ ಶಾಶ್ವತ ಆಗಿರ್ತಕ್ಕಂಥದ್ದಲ್ಲ. ಅಧಿಕಾರಕ್ಕಾಗಿ ಅಂಟಿಕೊಂಡವರು ನಾವಲ್ಲ, ಅದು ಜೀವನ ಅಲ್ಲ. ನಾವಿರ್ತಕ್ಕಂಥದ್ದು ಸಮಾಜದ ಕಾರ್ಯಕ್ಕೋಸ್ಕರ. ಈ ಸಮಾಜದ ಕಾರ್ಯದ ಜೊತೆ, ನಿಮ್ಮೆಲ್ಲ ಕಾರ್ಯದ ಜೊತೆ ನಾನು ಇದ್ದೇನೆ ಅಂತ ಹೇಳ್ತಾ, ನಿಮ್ಮ ಈ ಅದ್ಭುತವಾಗಿರ್ತಕ್ಕಂಥ ಕಾರ್ಯ, ಒಂದು ಶುಭಪ್ರದವಾಗಿರ್ತಕ್ಕಂಥ ಕಾರ್ಯ, ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯ, ಸಮಾಜದ ಜಾಗೃತಿ ಮಾಡ್ತಕ್ಕಂಥ ಕಾರ್ಯ, ಇದು ತಿಲಕರು ಕಂಡಿರ್ತಕ್ಕಂಥ ಕನಸುಗಳನ್ನು ನೀವು ನನಸು ಮಾಡಿದಿರಿ ಅಂತ ನಿಮಗೆ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅನಿವಾರ್ಯ, ನಾನು ಪಂಜದಲ್ಲಿ ಒಂದು ಕಾರ್ಯಕ್ರಮ ಗಣೇಶೋತ್ಸವದಲ್ಲಿ ಇರಲೇಬೇಕು. ಹಾಗಾಗಿ ಮುಂದಕ್ಕೆ ಹೋಗೋದಕ್ಕೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು, ಕೆಳಗಿರ್ತಕ್ಕಂಥ ಎಲ್ಲ ಹಿರಿಯರು ನನಗೆ ಕ್ಷಮೆಯನ್ನು ಯಾಚನೆ ಮಾಡಬೇಕು, ಹೋಗುವುದಕ್ಕೆ ಅನುವು ಮಾಡಿಕೊಡಬೇಕು. ನಿಮ್ಮ ಜೊತೆ ಮುಂದಿನ ಎಲ್ಲ ಧಾರ್ಮಿಕ ಕಾರ್ಯದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು. ಸರ್ವ ರೀತಿಯ ಚಟುವಟಿಕೆಗಳ ನಮ್ಮೊಟ್ಟಿಗೆ ಇತ್ತಿದ್ದು ನಮಗೆ ಮಾರ್ಗದರ್ಶನದ ಒಟ್ಟಿಗೆ ಸಂಪೂರ್ಣ ಸಹಕಾರ ಕೊರ್ನಾರು ಶ್ರೀಯುತ ನಳಿನ್ ಕುಮಾರ್ ಕಟೀಲ್. ಆತ್ಮೀಯರ ನಮಗೆ ಮಾತಿರಗಳು ಗೊತ್ತುಂಡು, ಇತ್ತರ ಉಲ್ಲೇಖ ಮಲ್ತಿರಿ ಅನಿತ ಮಾಜಿ ಅದು ಒಂದು ಪಂಡದು ಅಂಡ 15 ವರ್ಷ ಈ ಜಿಲ್ಲೆದ ಸಂಸದೆಯಾದ ಈ ಜಿಲ್ಲೆದ ಸಮಗ್ರ ಅಭಿವೃದ್ಧಿಗೆ ಶ್ರೀಯುತ ನಳಿನ್ ಕುಮಾರ್ ಕಟೀಲಾರ್ನ ಕೊಡುಗೆ ಸಾಮಾನ್ಯವಾಯಿನತಿ. ಒಂಜಿ ಇಡೀ ಜಿಲ್ಲೆಯನ್ನು ಸುತ್ತೋಡು ಬಂಡ ಸಾಮಾನ್ಯವಾಯಿನ ಸಂಗತಿ ಅತ್ತು. ಒಂಜಿ ಶಾಸಕಗೆ ಒಂಜಿ ವಿಧಾನಸಭಾ ಕ್ಷೇತ್ರನ ತಿರುಗಿಯರ್ನೆ ಮಸ್ತ ಕಷ್ಟ ಆಪಿನ ಸಂದರ್ಭಡು ಒಂಜಿ ಸಂಸದಗೆ ಇಡೀ ಜಿಲ್ಲೆನ ತಿರುಗುನು ಬಂಡವು ಸಾಮಾನ್ಯವಾಯಿನ ಜನ ಕೆಲಸ ತೈತ. ಒಟ್ಟಿಗೆ ಕರ್ನಾಟಕ ರಾಜ್ಯದ
BJP ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರಾದಲ್ಲ ಇಡೀ ರಾಜ್ಯನ ಸುತ್ತೊಂದಿದ್ದೀರಿ ಅಂಚೆತ್ತಿನ ಶ್ರೀಯುತ ಏತ್ ಬೇಲೆ ಮಾತನಾಡಿಗೆ ಬಚ್ಚನ ಪಂಡ ಅತ್ಯಂತ ಉತ್ಸಾಹಿಯಾದ ಉಪನಂಚಿನ ವ್ಯಕ್ತಿತ್ವ ನಳಿನ್ ಕುಮಾರ್ ಕಟೀಲ್ ಅದಕ್ಕೋಸ್ಕರ ನಳಿನ್ ಕುಮಾರ್ ಕಟೀಲ್ ರೇನು ಈ ಸಂದರ್ಭಗಳು ನಮ್ಮ ಮಾತ ಸಮಿತಿದ ವತಿರ್ದೊಂಜಿ ಸನ್ಮಾನಿಸ ಹೊಡಬಂಡದ ಯೋಚನೆ ಮಾಡ್ತದ ದಯಮಲ್ತದ್ದು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಸನ್ಮಾನದ ಆಸನನ ಸ್ವೀಕಾರ ಮಲ್ಪಡು ಗೌರವಪೂರ್ವಕವಾಗಿ ನಂಚಿನ ಈ ಸನ್ಮಾನನ ಸ್ವೀಕಾರ ಮಲ್ಪಡು ಬಂಡದಕ್ಕೆ ಏನೊಂದಿಲ್ಲ. ಸೆಲ್ಮೇಲು ನನ್ನ ದುಮ್ಮುಲ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಮೇರ್ನ ಮಾರ್ಗದರ್ಶನ ಸಹಕಾರ ಸಮಿತಿದ ಮಿತ್ತು ಉಪ್ಪಡ ಪನಿಪಿನ ಆಶಯನ ವ್ಯಕ್ತಪಡಿಸುವ ಅರೇನು ಕಾರ್ಯಕ್ರಮ ಬದುಕೋರೊಂದಿಲ್ಲ. ಆತ್ಮೀಯರೇ ನನ್ನೊರಿ ಬಿನ್ನೆ ಶ್ರೀಯುತ ಜಿತೇಂದ್ರ ಕೊಟ್ಟಾರ್ಲು ಧಾರ್ಮಿಕ ಉಪನ್ಯಾಸ ದೆಬನರೆಗೆ ಬೇತೆ ಕಡೆಗೆ ಪೋಯರೆ ಇತ್ತಂಡಲ್ಲ ಎಂಗ್ಲರೇನು ಒತ್ತಾಯ ಮಲ್ತು ಕುಲ್ಲಾದ ನಮ್ಮ ಸಮಿತಿನ ಮಿತ್ತ ಅಭಿಮಾನದಿದ್ದಾರೆ ಇದು ಹೊರತು ಕಾತುಕೊಲ್ದಿರ ಶ್ರೀಯುತ ಜಿತೇಂದ್ರ ಕೊಟ್ಟಾರ್ಲು ಈತೆ ಧಾರ್ಮಿಕ ಉಪನ್ಯಾಸನ ಕೊರಡು ಬಂದು ಏನೊಂದಿಲ್ಲ. ವಿಘ್ನ ನಿವಾರಕ ಜಗದೊಡೆಯ ಶ್ರೀ ವಿನಾಯಕನ ದಿವ್ಯ ಸಾನ್ನಿಧ್ಯಕ್ಕೆ ಶಿರಸ ಪ್ರಾರ್ಥನೆಗಳನ್ನು ಮಾಡ್ತಾ ಶ್ರೀ ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿ ಇದರ ವತಿಯಿಂದ ನಡೀತಾ ಇರತಕ್ಕಂಥ ಇವತ್ತಿನ 34ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಧರ್ಮ ಸಭೆಯನ್ನು ಉದ್ಘಾಟಿಸಿ ಇದೀಗ ತುರ್ತು ಕಾರ್ಯನಿಮಿತ್ತ ತೆರಳಿರ್ತಕ್ಕಂಥ ಮಾಜಿ ಸಂಸದರು ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂಥ ಆದರಣೀಯ ನಳಿನ್ ಕುಮಾರ್ ಕಟೀಲ್ ಅವರೇ, ಹಾಗೆ ಇವತ್ತಿನ ಧರ್ಮಸಭೆಯಲ್ಲಿ ಉಪಸ್ಥಿತಿಯಲ್ಲಿರ್ತಕ್ಕಂಥ ಎಲ್ಲ ಆದರಣೀಯ ಅತಿಥಿ ಅಭ್ಯಾಗತರೇ, ಈ ಸೇವಾ ಸಮಿತಿಯ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ ಮತ್ತು ವಿಶೇಷವಾಗಿ ವೇದಿಕೆಯ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಭಗವದ್ಭಕ್ತ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಇವತ್ತು ಅನಿರೀಕ್ಷಿತವಾಗಿ ನನಗೆ ಈ ಜವಾಬ್ದಾರಿ ಸಮಿತಿಯವರು ಕೊಟ್ಟರು. ಅಂದರೆ ಧಾರ್ಮಿಕ ಉಪನ್ಯಾಸವನ್ನು ಮಾಡಬೇಕು ಅಂಥೇಳಿ ಹೇಳಿದಾಗ ನನಗೂ ಒಂದು ಸಲ ಆಶ್ಚರ್ಯ ಆಯಿತು, ನಿಮಗೂ ಒಂದು ಸಲ ಆಶ್ಚರ್ಯ ಆಗ್ಬೋದು. ಯಾಕೆಂತ ಕೇಳಿದರೆ ನನ್ನನ್ನು ನೋಡಿದರೆ ಧಾರ್ಮಿಕ ಉಪನ್ಯಾಸ ಮಾಡುವ ರೀತಿಯಲ್ಲಿ ನಾನಿಲ್ಲ. ಆದರೂ ಕೋಟ್ಯಾನರು ಹೇಳಿದಾಗ ಒಪ್ಪಿಕೊಂಡೆ. ಒಂದು ಧೈರ್ಯ ಏನು ಅಂತ ಕೇಳಿದರೆ ನನ್ನ ಗುರುಗಳು ಹೇಳ್ತಾ ಇದ್ದರು, ಧಾರ್ಮಿಕ ಉಪನ್ಯಾಸ ಅಂತ ಹೇಳಿದರೆ ಅದು ಎರಡು ರೀತಿಯಲ್ಲಿ ಇರ್ತದೆ ಅಂತ. ಅಂದರೆ ಧಾರ್ಮಿಕ ಉಪನ್ಯಾಸದಲ್ಲಿ ಧರ್ಮದ ವಿಚಾರವಾಗಿ ನಾವು ವಿಚಾರವನ್ನು ಮಂಡನೆ ಮಾಡಬೇಕು. ಒಂದು ವಿಧ ಏನು ಅಂತ ಕೇಳಿದರೆ ಧರ್ಮವನ್ನು ಯಾವ ರೀತಿಯಾಗಿ ಪಾಲನೆ ಮಾಡಬೇಕು, ಯಾವ ರೀತಿ ಅನುಸರಣೆ ಮಾಡಬೇಕು, ಇದೊಂದು ಧಾರ್ಮಿಕ ಉಪನ್ಯಾಸದ ಭಾಗ. ಇನ್ನೊಂದು ಧರ್ಮವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿಯಾಗಿ ಕಾಪಾಡಬೇಕು, ಇದರ ವಿಚಾರದಲ್ಲಿ ಜಾಗೃತಿಗೊಳಿಸುವಂಥದ್ದು ಧಾರ್ಮಿಕ ಉಪನ್ಯಾಸದ ಇನ್ನೊಂದು ಭಾಗ. ಪ್ರಾರಂಭದಲ್ಲಿ ಹೇಳಿರ್ತಕ್ಕಂಥ ಭಾಗವನ್ನು ಧಾರ್ಮಿಕ ವಿದ್ವಾಂಸಕರು, ಪುರೋಹಿತರುಗಳು ಇಂಥವರೆಲ್ಲ ಈ ಧರ್ಮದ ಪಾಲನೆಯನ್ನು ಅನುಸರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳುವಂಥರ ಬಗ್ಗೆ ಅತ್ಯಂತ ಶಾಸ್ತ್ರಬದ್ಧವಾಗಿ ನಮಗೆ ತಿಳಿಸ್ತಾರೆ. ಆದರೆ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಸಿಕೊಂಡು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನಾವೆಲ್ಲರೂ ಧರ್ಮದ ರಕ್ಷಣೆಯ ಬಗ್ಗೆ, ಧರ್ಮದ ಉಳಿವಿನ ಬಗ್ಗೆ ಒಂದೆರಡು ಮಾತನ್ನು ಹೇಳಬಹುದು ಅಂತ ಹೇಳುವಂಥ ಧೈರ್ಯದಿಂದ ಧಾರ್ಮಿಕ ಉಪನ್ಯಾಸವನ್ನು ಒಪ್ಪಿಕೊಂಡೆ ನಾನು. ಭಾದ್ರಪದ ಶುಕ್ಲದ ಚೌತಿಯ ಪುಣ್ಯದ ಪರ್ವಕಾಲ ನಿನ್ನೆ. ಇಡೀ ಜಗತ್ತಿನಾದ್ಯಂತ ವಿಘ್ನ ನಿವಾರಕ ಮಹಾಗಣಪತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ, ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು ನಾವು ಕಳೆದ ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಸುಮಾರು 120 ವರ್ಷಗಳ ಹಿಂದೆ ಅದು ಎಲ್ಲಿತ್ತು ಅಂತ ಕೇಳಿದರೆ, ಈ ಗಣೇಶನ ಚೌತಿಯ ಆರಾಧನೆಗಳು ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬದ ಮನೆಗಳಲ್ಲಿ, ಗುತ್ತು ತರವಾಡು ಬೀಡು ಮನೆಗಳಲ್ಲಿ, ದೇವಸ್ಥಾನ, ದೈವಸ್ಥಾನ, ಮಠ ಮಂದಿರಗಳಲ್ಲಿ 4 ಗೋಡೆಯ ಒಳಗೆ ಆಗಮಶಾಸ್ತ್ರದ ಮುಖಾಂತರ ನಡೀತಾ ಇತ್ತು. ಅಲ್ಲಿಗೆ ನಾವೆಲ್ಲರೂ ಹೋಗ್ತಾ ಇದ್ದಂಥ ಕಾಲ ನಮ್ಮ ಇಷ್ಟಾರ್ಥಗಳನ್ನು ಮಹಾಗಣಪತಿ ಹತ್ರ ಕೇಳಿ ನಮ್ಮ ಶಕ್ತಿಗೆ ಅನುಸಾರವಾಗಿ ಆ ದೇವರಿಗೆ ಪೂಜೆ ಇತ್ಯಾದಿಗಳನ್ನು ನೀಡಿ ನಮ್ಮ ಇಷ್ಟಾರ್ಥಗಳನ್ನು ಕೇಳುವಂಥ ಒಂದು ಆಚರಣೆ ಅದು ಕೇವಲ ನಮ್ಮ ಹತ್ರ ಇತ್ತು. ಸುಮಾರು 120 ವರ್ಷಗಳ ಹಿಂದೆ, 125 ವರ್ಷಗಳ ಹಿಂದೆ ನಳಿನ್ ಕುಮಾರ್ ಕಟೀಲ್ರವರು ಹೇಳಿದ್ರೀಗ, ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮದ ಮುಂಚೂಣಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಲೋಕಮಾನ್ಯ ಬಾಲಗಂಗಾಧರ ತಿಲಕರು 4 ಗೋಡೆಯಲ್ಲಿ ಆರಾಧನೆ ಮಾಡತಕ್ಕಂಥ ಗಣಪತಿಯ ಈ ಆರಾಧನೆಯನ್ನು ಸಾರ್ವಜನಿಕವಾಗಿ ಹೊರಗೆ ತಂದರು. ಮಾನ್ಯ ತಿಲಕರು ತರಬೇಕಾದ್ರೆ ಅವರ ಹಿಂದೆ ಒಂದು ಕಲ್ಪನೆ ಇತ್ತು, ಒಂದು ಯೋಚನೆ ಇತ್ತು, ಒಂದು ಯೋಜನೆ ಇತ್ತು. ಅದು ಬಿಟ್ಟು ಅವರು ಏನು ಈ ಸಮಾಜದಲ್ಲಿ ಒಂದು ದೊಡ್ಡ ವ್ಯಕ್ತಿಗಳಾಗಿ ಅವರನ್ನು ಗುರುತಿಸಬೇಕು ಅಥವಾ ಅವರ ಹತ್ರ ಬೇಕಾದಷ್ಟು ಆರ್ಥಿಕ ಸಂಪನ್ಮೂಲ ಇತ್ತು, ಅವರಿಗೆ ಮಾಡಲಿಕ್ಕೇನು ಕೆಲಸ ಇರಲಿಲ್ಲ. ಅದಕ್ಕೋಸ್ಕರ ಈ ಮಹಾಗಣಪತಿಯ ಆರಾಧನೆಯನ್ನು ಸಾರ್ವಜನಿಕವಾಗಿ ಅವರು ತಂದದ್ದಲ್ಲ. ಅವರು ತರಬೇಕಾದ್ರೆ ಅವರ ಹಿಂದೆ ಒಂದು ಪರಿಕಲ್ಪನೆಗಳಿತ್ತು. ಏನಿತ್ತು ಅಂತ ಕೇಳಿದರೆ ನಮಗೆಲ್ಲರಿಗೂ ಗೊತ್ತು. 125 ವರ್ಷಗಳ ಹಿಂದೆ, ಅಂದರೆ ಸುಮಾರು 1893ರಲ್ಲಿ ನಾವು ಭಾರತೀಯರು, ಅದರಲ್ಲೂ ಕೂಡ ಸನಾತನ ಹಿಂದೂಗಳು ಯಾವ ರೀತಿಯ ಜೀವನವನ್ನು ನಡೆಸ್ತಾ ಇದ್ದೀವಿ ಈ ದೇಶದಲ್ಲಿ ಅಂತ. ಬ್ರಿಟಿಷರ ಕೈ ಕೆಳಗೆ ಗುಲಾಮಗಿರಿಯ ಜೀವನದಲ್ಲಿ ದಾಸ್ಯದ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಕಾಲ. ನಮಗೆ ಎಲ್ಲರಿಗೂ ಕೂಡ ಸ್ವಂತತನ ಅಥವಾ ನಮ್ಮದೇ ಒಂದು ಜೀವನವನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಆ ಕಾಲದಲ್ಲಿ ಇರಲಿಲ್ಲ. ಒಟ್ಟು ಗುಲಾಮಗಿರಿಯಲ್ಲಿತ್ತು. ಅದರ ಜೊತೆಗೆ 100 ವರ್ಷಗಳ ಸ್ವಾತಂತ್ರ್ಯದ ಹೋರಾಟದ ಸಂಗ್ರಾಮವೂ ಕೂಡ ಆ ಕಾಲಘಟ್ಟದಲ್ಲಿತ್ತು. ಅದೆಷ್ಟೋ ಲಕ್ಷಾಂತರ ಮಂದಿ ಪ್ರಾಣ ಬಲಿಯನ್ನು ಕೊಟ್ಟರು, ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡ್ರು, ಮಕ್ಕಳನ್ನು ಕಳ್ಕೊಂಡ್ರು. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಹಾಗಣಪತಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡ್ರು. ಯಾಕೆ ಅಂತ ಕೇಳಿದರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿಗಳು ಸತ್ಯಾಗ್ರಹದ ಮುಖಾಂತರ, ಕ್ರಾಂತಿಯ ಮುಖಾಂತರ ನಿತ್ಯ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು. ಆದರೂ ಕೂಡ ಸ್ವಾತಂತ್ರ್ಯ ಹೋರಾಟದ ಒಂದು ಕಿಚ್ಚು ಈ ದೇಶದಲ್ಲಿ ಹೊತ್ತಿರಲಿಲ್ಲ. ಆದರೆ ಮಾನ್ಯ ಬಾಲಗಂಗಾಧರ ತಿಲಕರು ಯಾವಾಗ ಸನಾತನ ಹಿಂದೂ ಯುವಕರಿಗೆ ನಮ್ಮ ಸನಾತನ ಧರ್ಮದ ಆಧ್ಯಾತ್ಮಿಕ ಅರ್ಥಾತ್ ಧಾರ್ಮಿಕ ವಿಚಾರಧಾರೆಗಳನ್ನು ಗಟ್ಟಿಗೊಳಿಸಿ ಈ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮಕ್ಕೆ ಸೇರಿಸಿದರೆ ಖಂಡಿತವಾಗಿಯೂ ಬ್ರಿಟಿಷರನ್ನು ಈ ದೇಶದಿಂದ ಹೊರಗೋಡಿಸಬಹುದು ಅಂತ ಹೇಳುವಂಥ ಒಂದು ವಿಚಾರವನ್ನು ತಿಳ್ಕೊಂಡು
ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಅಂತೇಳುವಂಥ ವಿಚಾರವನ್ನು ನಮಗೆ ಕೊಡುಗೆಯಾಗಿ ನೀಡಿದರು. ಆ ಕಾಲಘಟ್ಟದಲ್ಲಿ ದೇವಸ್ಥಾನಗಳ ಮಡಿಮೈಲಿಗೆ ಅಥವಾ ದೇವಸ್ಥಾನದ ಒಂದು ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿದರೆ, ಸನಾತನ ಹಿಂದೂ ಧರ್ಮದ ಒಂದು ಅತ್ಯಂತ ಹೀನಾಯಕರವಾಗಿರ್ತಕ್ಕಂಥ ಒಂದು ಸಾಮಾಜಿಕ ಪಿಡುಕು ಆ ಕಾಲಘಟ್ಟದಲ್ಲಿತ್ತು. ಅದು ಜಾತಿ ವ್ಯವಸ್ಥೆ, ಸ್ಪರ್ಶ ಅಸ್ಪರ್ಶ ಅಂತೇಳುವಂಥ ಮೇಲು ಕೀಲು ಹೇಳುವಂಥ ಒಂದು ಸಾಮಾಜಿಕ ಪಿಡುಗುಗಳು ಈ ದೇಶದಲ್ಲಿತ್ತು. ಏನು ಸ್ವಾತಂತ್ರ್ಯ ಸಂಗ್ರಾಮದ ಜೊತೆಗೆ ಈ ಧಾರ್ಮಿಕ ಆಚರಣೆಗಳಲ್ಲಿ ಸನಾತನ ಹಿಂದೂ ಧರ್ಮ ಜರ್ಜರಿತವಾಗಿರ್ತಕ್ಕಂಥ ಸಾಮಾಜಿಕ ಪಿಡುಗುಗಳನ್ನು ಕೂಡ ದೂರಗೊಳಿಸಬೇಕು ಅಂತೇಳುವ ಕಲ್ಪನೆ ಮಾನ್ಯ ತಿಲಕರಲ್ಲಿತ್ತು. ಅದಕ್ಕೋಸ್ಕರ ಇವತ್ತು ಸಾರ್ವಜನಿಕವಾಗಿ ಗಣೇಶನ ಉತ್ಸವವನ್ನು ಮಾಡಬೇಕಾದ್ರೆ ಇಲ್ಲಿ ಸನಾತನ ಧರ್ಮ ಯಾವುದೇ ಜಾತಿ, ಯಾವುದೇ ಸ್ಪರ್ಶ ಅಸ್ಪರ್ಶ, ಮೇಲು ಕೀಳು, ಅಕ್ಷರಸ್ಥ ಅನಕ್ಷರಸ್ಥ ಇದೆಲ್ಲ ಯಾವ ತಾರತಮ್ಯವನ್ನು ಕೂಡ ಮಾಡದೆ ಕೇವಲ ಹಿಂದೂ ಧರ್ಮದ ಸಂಘಟನಾತ್ಮಕವಾಗಿ ಬೆಳಿಬೇಕು ಅಂತ ಹೇಳುವಂಥ ವಿಚಾರವನ್ನು ಮಾತ್ರ ಇಂತಹ ವೇದಿಕೆಗಳು ಇಡೀ ದೇಶದಾದ್ಯಂತ ಲಕ್ಷಾಂತರ ವೇದಿಕೆಗಳಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಅಂತಹ ಸ್ವಾತಂತ್ರ್ಯ ಸಂಗ್ರಾಮದ ಮುಖಾಂತರ ಈ ಧಾರ್ಮಿಕ ವಿಚಾರಧಾರೆಗಳ ಮುಖಾಂತರ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಸ್ವಾತಂತ್ರ್ಯವನ್ನು ಪಡೆದು ಸುಮಾರು 75 ವರ್ಷಗಳ ಕಾಲಘಟ್ಟದಲ್ಲಿ ನಾವು ಇವತ್ತು ಈ ದೇಶದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ನಾನು ಹೇಳಿದಾಗೆ 75 ವರ್ಷಗಳ ನಮ್ಮ ಈ ಸ್ವಾತಂತ್ರ್ಯದ ನಂತರದ ಜೀವನ ಸನಾತನ ಹಿಂದೂ ಧರ್ಮೀಯರಿಗೆ ಅದು ಸ್ವಾತಂತ್ರ್ಯದ ಜೀವನ ಅಂತ ಅನಿಸ್ತದ ಅಂತ ಕೇಳಿದರೆ, ಅಥವಾ ಬ್ರಿಟಿಷರ ಮಾನಸಿಕತೆಗಳು ಈ ದೇಶದಿಂದ ತೊಲಗಿದ ಅಂತ ಕೇಳಿದರೆ ಒಂದು ಸಲ ನಾವು ಅವಲೋಕನವನ್ನು ಮಾಡಬೇಕು. ನಾವು ಇಂತಹ ವೇದಿಕೆಯಲ್ಲಿ ಪಾಲ್ಗೊಂಡಾಗ ಪ್ರತಿ ವರ್ಷ ಅಂದರೆ ಇಲ್ಲಿ ಸುಮಾರು 34 ವರ್ಷ ಈ ಕಾರ್ಯಕ್ರಮಗಳು ನಡೆಯಿತು. ಸಾವಿರಾರು ಲಕ್ಷಾಂತರ ಭಕ್ತರು ಈ ವೇದಿಕೆಯ ಮುಖಾಂತರ, ಈ ಧರ್ಮಸಭೆಯ ಮುಖಾಂತರ ಅದೆಷ್ಟೋ ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿರ್ಬೋದು. ಆ ಮಾತುಗಳ ಮುಖಾಂತರ ಅನೇಕ ಧರ್ಮ ಜಾಗೃತಿಯ ಜಾಗರಣೆಗಳು ಕೂಡ ಇವತ್ತು ಇಲ್ಲಿ ಆಗಿರ್ಬೋದು, ಅಥವಾ ಆಗಿದೆ ಅಂತ ಖಂಡಿತವಾಗಿಯೂ ಹೇಳ್ತೇನೆ. ಯಾಕೆಂತ ಕೇಳಿದರೆ ಈ ಸಮಿತಿಯಲ್ಲಿರ್ತಕ್ಕಂಥವರು ಪ್ರತಿಯೊಬ್ಬರು ಕೂಡ ಸನಾತನ ಧರ್ಮದ ರಕ್ಷಣೆಗೆ ಕಟಿಬದ್ಧರಾಗಿ ನಿಂತಿರ್ತಕ್ಕಂಥ ಕಾರ್ಯಕರ್ತರು. ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯದ ನಂತರದ ನಮ್ಮ ಜೀವನ ಗುಲಾಮಗಿರಿಯಿಂದ ಮುಕ್ತ ಆಗಿದೆ ಅಂತ ಕೇಳಿದರೆ ಒಂದು ಸಲ ನಾವು ಅವಲೋಕನವನ್ನು ಮಾಡಿದರೆ 2024 ಈ ಕಾಲಘಟ್ಟದಲ್ಲಿಯೂ ಕೂಡ ಅದು ಪೂರ್ತಿಯಾಗಿ ಬ್ರಿಟಿಷ್ ಮಾನಸಿಕತೆ ಇಲ್ಲಿಂದ ತೊಲಗಲಿಲ್ಲ ಅಂತ ಹೇಳೋದಕ್ಕೆ ಅದೆಷ್ಟು ಉದಾಹರಣೆಗಳಿವೆ. ನಾವು ಬೇರೆ ಬೇರೆ ಉದಾಹರಣೆಗಳನ್ನು ಮಾಡೋದು ಬೇಡ. ಇವತ್ತು ಸನಾತನ ಹಿಂದೂ ಧರ್ಮವನ್ನು ಕೊರೋನಾ ಅಂತೇಳುವಂಥ ಸಾಂಕ್ರಾಮಿಕ ರೋಗಕ್ಕೆ ಸೇರಿಸಿಕೊಂಡು ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳುವಂಥ ಹೇಳಿಕೆಯನ್ನು ಕೊಡ್ತಕ್ಕಂಥ ರಾಜಕಾರಣಿಗಳು ಇವತ್ತು ನಮ್ಮ ದೇಶದಲ್ಲಿದ್ದಾರೆ. ಅದೇ ನಮ್ಮ ರಾಜ್ಯದ ಅಂಜನಾದ್ರಿ ಬೆಟ್ಟದಲ್ಲಿ ದಾರಿದೀಪವನ್ನು ಹಾಕಿದಾಗ ಹಿಂದೂ ವಿರೋಧಿ ಮಾನಸಿಕತೆಗಳು ಒಂದು ಸತ್ಯಾಗ್ರಹವನ್ನು ಮಾಡ್ತದೆ, ಪ್ರತಿಭಟನೆಯನ್ನು ಮಾಡ್ತದೆ. ಅದರಲ್ಲಿ ತ್ರಿಶೂಲದ ಸಂಕೇತಗಳಿದೆ, ತಿರುಮಲ ವೆಂಕಟರಮಣ ದೇವರ ಒಂದು ಸಂಕೇತಗಳದರಲ್ಲಿದೆ. ಅದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತದೆ. ಅದನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಹೇಳಿದಾಗ ಯಾವುದೇ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಬೆಲೆ ಕೊಡದೆ ಕೂಡಲೇ ಅದನ್ನು ತೆರವು ಮಾಡಬೇಕು ಅಂತ ಹೇಳುವಂಥ ಆದೇಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳು ಇವತ್ತು ನಮ್ಮನ್ನು ಆಳ್ತಾ ಇದೆ. ಅದೆಲ್ಲವೂ ಬಿಟ್ಟು ಅತ್ಯಂತ ಗಂಭೀರವಾಗಿ ನಾವು ಆಲೋಚನೆ ಮಾಡ್ತಕ್ಕಂಥ ಸಂಗತಿ ಇನ್ನೊಂದಿದೆ. ಏನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಗೊಂಡ್ರೆ ಸುಮಾರು 300-350 ಕಡೆಗಳಲ್ಲಿ
ಈ ಒಂದು ಗಣೇಶನ ಆಚರಣೆ, ಚೌತಿಯ ಆಚರಣೆ ಸಾರ್ವಜನಿಕವಾಗಿ ಆಗ್ತಾಯಿದೆ. ನೀವು ಕೇಳಿ, ಈ ಸಮಿತಿಯ ಆಯೋಜಕರಲ್ಲಿ ಕೇಳಿ. ಸುಮಾರು 2 ತಿಂಗಳ ಹಿಂದೆ ಒಂದು ಆದೇಶ ಬಂದಿತ್ತು, ನೀವು ಸಾರ್ವಜನಿಕವಾಗಿ ನಿಮ್ಮ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ಪಡೆಯಬೇಕು ಅಂತ. ಅದರ ಜೊತೆಗೆ ನಿಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ವಿತರಿಸಲ್ಪಡ್ತಕ್ಕಂಥ ಪ್ರಸಾದ ಏನಿದೆ ಅಥವಾ ತೀರ್ಥ ಏನಿದೆ, ಇದಕ್ಕೂ ಕೂಡ ನೀವು FSSAI ಅಂತ ಹೇಳುವಂಥ ಸರ್ಕಾರದಿಂದ ಮನ್ನಣೆ ಪಡೆದಂಥ ಒಂದು ಸಂಸ್ಥೆಯಿಂದ ಅದರ ಗುಣಮಟ್ಟವನ್ನು ನೀವು ಮೊದಲೇ ಪರೀಕ್ಷೆಗೆ ಒಳಪಡಿಸಿ ಅದರ ಸರ್ಟಿಫಿಕೇಟನ್ನು ಪಡಿಬೇಕು ಅಂತ ಹೇಳುವಂಥ ಒಂದು ಆದೇಶವನ್ನು ಮಾಡ್ತದೆ. ಯಾವಾಗ? 1893ರಲ್ಲಿ ಅಲ್ಲ, 2024ರಲ್ಲಿ. ಇವತ್ತು ನಾವು ಮಾಡ್ತಕ್ಕಂಥ ಈ ಆಚರಣೆಗೆ ಇಷ್ಟೆಲ್ಲ ನಿರ್ಬಂಧಗಳಿದೆ. ಹಾಗಾದರೆ ನಾವು ಬ್ರಿಟಿಷರ ಮಾನಸಿಕತೆಗಳು ಈ ದೇಶದಿಂದ ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಅದೆಲ್ಲ ತೊಲಗಿದೆ ಅಂತ ಹೇಳುವಂಥದ್ದನ್ನು ಒಪ್ಪಿಕೊಳ್ಬೋದಾ? ನೀವು ಒಪ್ತೀರಾ? ಆದರೆ ಅಂತಹ ಮಾನಸಿಕತೆಗಳು ಯಾವ ಕಾರಣಗಳಿಗೋಸ್ಕರ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ನಿರ್ಬಂಧಗಳನ್ನು ಹೇರ್ತದೆ ಅಂತ ಕೇಳಿದರೆ, ಅದು ನಮ್ಮ ಸನಾತನ ಹಿಂದೂ ಧರ್ಮೀಯರ ವೀಕ್ನೆಸ್ ಅಂತ ಹೇಳ್ತೇವೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಸಂಘಟಿತ ಮನೋಭಾವನೆ, ಅಥವಾ ನಮ್ಮ ಧರ್ಮಕ್ಕೆ ಏನಾದರೂ ಚ್ಯುತಿ ಬಂದಾಗ ಯಾವುದೇ ರೀತಿಯ ಪ್ರತಿರೋಧವನ್ನು ನಾವು ಮಾಡದೇ ಇರುವಂಥದ್ದು. ಅದು ಇವತ್ತಲ್ಲ, ಸಾವಿರಾರು ವರ್ಷಗಳ ಹಿಂದಿಂದಲೂ ಕೂಡ ನಮ್ಮ ಮೇಲೆ ದಾಳಿ ಮಾಡಿರುವಂಥದ್ದು ವಿರೋಧಿಗಳು ಇದೇ ಕಾರಣಕ್ಕೋಸ್ಕರ. ಅದನ್ನೇ ಇವತ್ತು ಕೂಡ ಆ ಒಂದು ಮಾನಸಿಕತೆಯನ್ನು ನಮ್ಮ ಮೇಲೆ ಪ್ರಯೋಗ ಮಾಡತಕ್ಕಂಥ ಪ್ರಯತ್ನಗಳು ಇವತ್ತಿಗೂ ನಮ್ಮ ಮುಂದಿದೆ. ಒಂದು ವೇಳೆ ಅನ್ಯಮತೀಯರ ಧರ್ಮದ ಆಚರಣೆಗಳಿಗೆ ಇಂತಹ ನಿರ್ಬಂಧಗಳನ್ನು ಸರ್ಕಾರ ಹೇರಿದರೆ ಏನಾಗ್ಬೋದು ಪರಿಸ್ಥಿತಿ? ನಾವೊಂದು ಆಲೋಚನೆ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ವಿರೋಧಿ ಮಾನಸಿಕತೆಗಳು ನಮ್ಮ ಮೇಲೆ ನಿರಂತರವಾಗಿ ಸನಾತನ ಹಿಂದೂ ಧರ್ಮದ ಮೇಲೆ ಪ್ರಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ 125 ವರ್ಷಗಳ ಹಿಂದೆ ತಿಲಕರು ಸನಾತನ ಹಿಂದೂ ಧರ್ಮದ ಯುವಕರಲ್ಲಿ ಜಾಗೃತಿಗೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದರೆ ಹೊರತು, ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ನೀವು, ಅಥವಾ ಹಾಸ್ಯಭರಿತವಾಗಿರ್ತಕ್ಕಂಥ ನಾಟಕವನ್ನು ಈ ವೇದಿಕೆಯ ಮುಖಾಂತರ ನಿಮಗೆ ತೋರಿಸಬೇಕು, ಅಥವಾ ದೇವರ ಶೋಭಾಯಾತ್ರದಲ್ಲಿ DJ ಮ್ಯೂಸಿಕ್ಗಳನ್ನು ಹಾಕಿ ನೀವೆಲ್ಲರೂ ಅದನ್ನು ಅನುಭವಿಸಬೇಕು, ಅದನ್ನು ಹುಡುಗರು ಅಥವಾ ವಿಶೇಷವಾಗಿ ಯುವಕರು ಆ ಶೋಭಾಯಾತ್ರೆಯಲ್ಲಿ ಕುಣಿತವನ್ನು ಮಾಡಬೇಕು ಅಂತ ಉದ್ದೇಶ ಅಲ್ಲ. ಮಾನ್ಯ ತಿಲಕರು ಮಾಡಿರ್ತಕ್ಕಂಥ ಉದ್ದೇಶ ಅವರಿಗೆ 125 ವರ್ಷಗಳ ಹಿಂದೆ ಗೊತ್ತಿತ್ತು. ನಮ್ಮ ಸನಾತನ ಧರ್ಮಕ್ಕೆ ಇಂತಹ ಅನೇಕ ಸಮಸ್ಯೆಗಳು ಮುಂದಕ್ಕೂ ಬರುತ್ತೆ, ಅದನ್ನು ನಾವು ನಿರಂತರವಾಗಿ ಧಾರ್ಮಿಕ ಆಚರಣೆಗಳ ಮುಖಾಂತರ ಹೋರಾಟ ಮಾಡಬೇಕು, ಅದನ್ನು ಹತ್ತಿಕ್ಕಬೇಕು, ಅದರ ಮುಖಾಂತರ ಸನಾತನ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು, ಇದು ಧಾರ್ಮಿಕ ಆದರೂ ಕೂಡ ಇದು ರಾಷ್ಟ್ರ ಕಟ್ಟತಕ್ಕಂಥ ಒಂದು ವಿಚಾರ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ತಿಲಕರು ಅವರು ನಮ್ಮ ಮಾರ್ಗದರ್ಶಕರು, ನಮಗೆ ಎಲ್ರಿಗೂ ಆದರ್ಶಪ್ರಾಯರು. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ನೀವು ಇವತ್ತು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇಲ್ಲಿ ಕೂಡ ಆಯೋಜಕರು ಕೆಲವೊಂದು ಪೂಜೆಗಳನ್ನು ಅಥವಾ ಕೆಲವೊಂದು ಸೇವೆಗಳನ್ನು ದೇವರಿಗೆ ಹೇಳಿದ್ದಾರೆ. ನಾವೆಲ್ಲರೂ ಬರ್ತೇವೆ, ನಮ್ಮ ಶಕ್ತಿಗೆ ಅನುಸಾರವಾಗಿ ಪೂಜೆ ಬರೆದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಏನು ನಾವು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಏನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ? ನಾವೆಲ್ಲರೂ ಬಂದು ನನಗೆ, ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ಒಲಿತಾಗಬೇಕು, ನನ್ನ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತೇಳುವ ಪ್ರಾರ್ಥನೆಗಳನ್ನು ಮಾಡ್ತೇವೆ ಇಲ್ಲಿ. ಆದರೆ ಒಂದು ನಾನು ಧಾರ್ಮಿಕ ಉಪನ್ಯಾಸದ ಈ ಭಾಗದಲ್ಲಿ ಒಂದು ಹೇಳ್ಬೋದು, ನಾನು ನಿಮಗೆ ಇದೆಲ್ಲವನ್ನು ಸ್ವಾರ್ಥಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ
ನಿಮ್ಮ ಮನೆಗಳಿದೆ, ದೇವಸ್ಥಾನ ಇದೆ, ದೈವಸ್ಥಾನ ಇದೆ, ಮಠ ಮಂದಿರ ಇದೆ, ಎಲ್ಲವೂ ಇದೆ. ಆದರೆ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನಾವೆಲ್ಲರೂ ಕೂಡ ಸನಾತನ ಧರ್ಮದ ರಕ್ಷಣೆಗೋಸ್ಕರ, ಈ ರಾಷ್ಟ್ರದ ರಕ್ಷಣೆಗೋಸ್ಕರ, ಸನಾತನ ಧರ್ಮದ ಆಚಾರ ವಿಚಾರ ತತ್ವ ಸಿದ್ಧಾಂತಗಳೆಲ್ಲ ಉಳಿಯುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕೇ ಹೊರತು ನಾವು ನಮ್ಮ ಸ್ವಾರ್ಥಕ್ಕೆ ಮಾಡಬಾರ್ದು. ಹಾಗಾದರೆ ನಾವು ಪ್ರತಿ ಕಡೆಯಲ್ಲಿಯೂ ಕೂಡ ನಮ್ಮ ಸ್ವಾರ್ಥಕ್ಕೆ ನಾವು ಪ್ರಾರ್ಥನೆಗಳನ್ನು ದೇವರ ಹತ್ರ ಮಾಡಿದರೆ ಈ ರಾಷ್ಟ್ರಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಯಾರು? ಅದಕ್ಕೋಸ್ಕರ ಬಂಧುಗಳೇ, ಮಾನ್ಯ ತಿಲಕರು ಈ ಕಾರ್ಯಕ್ರಮವನ್ನು ನಮ್ಗೆ ಕೊಟ್ಟಿರುವಂತಹದ್ದು ಸ್ವಾರ್ಥಕ್ಕೋಸ್ಕರ ಅಲ್ಲ, ರಾಷ್ಟ್ರ ಕಟ್ಟುವುದಕ್ಕೋಸ್ಕರ, ಧರ್ಮ ರಕ್ಷಣೆ ಮಾಡುವುದಕ್ಕೋಸ್ಕರ ಅಂತ ಒತ್ತಿ ಒತ್ತಿ ಹೇಳ್ತಕ್ಕಂಥ ಒಂದು ಸಂದರ್ಭ ಇವತ್ತು ಈ ನಮ್ಮ ದೇಶದಲ್ಲಿದೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಗಳು ರಾಷ್ಟ್ರ ಕಟ್ಟುವ ಕಾರಣಕ್ಕೋಸ್ಕರ ನಮ್ಮೆಲ್ಲರ ಮುಖಾಂತರ ಆಗಲಿ. ಇಂತಹ ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿ ನಳಿನ್ ಕುಮಾರ್ ಅವರು ಹೇಳಿದರು, ಒಂದು ಮಾದರಿಯಾಗಿದೆ ಅಂತೇಳಿ. ಖಂಡಿತವಾಗಿಯೂ ಇಲ್ಲಿಯೂ ಕೂಡ ದೇವರಿಗೆ 34 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಕೇವಲ ಧಾರ್ಮಿಕವಾಗಿ ಅಲ್ಲ, ಅದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅತ್ಯಂತ ಒಂದು ಗ್ರಾಮೀಣ ಪ್ರದೇಶವಾಗಿರ್ತಕ್ಕಂಥ ಈ ಭಾಗದ ಸನಾತನ ಹಿಂದೂ ಧರ್ಮದ ನಮಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರ ಶಕ್ತಿಗೆ ಅನುಸಾರವಾಗಿ ಈ ಧರ್ಮದ ಕೆಲಸವನ್ನು ಮಾಡ್ತಕ್ಕಂಥ ಆ ಸಮಿತಿಗೆ ನಿಜವಾಗಿಯೂ ಅಭಿನಂದನೆಗಳನ್ನು ಹೇಳಬೇಕು ನಾವು. ಈ ಸಮಿತಿಗಳಂಥ ಅನೇಕ ಸಮಿತಿಗಳು ಇದನ್ನೇ ಮಾಡ್ತಾ ಇದೆ. ಆದರೆ ಅದರಲ್ಲಿ ಸೇರಿಕೊಂಡಂಥ ಸನಾತನ ಹಿಂದೂ ಧರ್ಮೀಯರಾಗಿರ್ತಕ್ಕಂಥ ನಾವು ಖಂಡಿತವಾಗಿಯೂ ಅದನ್ನು ನಮ್ಮ ಸ್ವಾರ್ಥಕ್ಕೆ ಬಳಸದೆ ರಾಷ್ಟ್ರ ಮತ್ತು ಧರ್ಮಕ್ಕೆ ಬಳಸ್ತಾ ಇಂತಹ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಿರಂತರವಾಗಿ ನಡೆಯಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಆ ಮಹಾಗಣಪತಿ ನಮಗೆಲ್ಲರಿಗೂ ಕೂಡ ಇಂತಹ ರಾಷ್ಟ್ರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಮನಸ್ಸನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಆ ಮಹಾಗಣಪತಿಯಲ್ಲೂ ಕೂಡ ಮಾಡ್ತಾ, ನನಗೆ ಇಂತಹ ಒಂದು ವೇದಿಕೆಯಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ, ಊರಿನ ಹಿರಿಯರಿಗೆ, ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಸಾರ್ವಜನಿಕ ಗಣೇಶೋತ್ಸವದ ಉದ್ದೇಶ ರಡ್ಡೆ ಒಂಜಿದಾದಕ್ಕೆ ಎನ್ನಗ ರಾಷ್ಟ್ರ ಜಾಗೃತಿ ಬೊಕ್ಕ ಧರ್ಮಶ್ರದ್ಧೆ ಇಂದು ರಡ್ಡೇನು ಬಾಲಗಂಗಾಧರನಾಥ್ ತಿಲಕರು ಅನುಷ್ಠಾನ ಕನ್ನಡ ಪಂಪಿನ ಉದ್ದೇಶಗೋಸ್ಕರನೇ ಸಾರ್ವಜನಿಕ ಗಣೇಶೋತ್ಸವನು ಸಾರ್ವಜನಿಕವಾದ ಕಾಣತೀರ. ಬಹುಶಃ ತಿಲಕೀರ್ನ ಆಶಯನೇ ದಿವೊಂದು ಕರಿನ 34 ವರ್ಷದಿಂಚಲ ರಾಷ್ಟ್ರ ಜಾಗೃತಿ ಬೊಕ್ಕ ಧರ್ಮ ಜಾಗೃತಿದ ಕೆಲಸವನ್ನು ಶ್ರೀ ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿ ಮಲ್ತೊಂದೊಂದು ಪನೊಂದು ಧಾರ್ಮಿಕ ಉಪನ್ಯಾಸ ಕೊರನಂಚಿನ ಶ್ರೀಯುತ ಜಿತೇಂದ್ರ ಕೊಟ್ಟಾರೆ ಮೇರೆಗೆ ಈ ವರ್ಷದ ವಿಶೇಷತೆ ರಜತ ಪ್ರಭಾವಳಿ. ಈ ರಜತ ಪ್ರಭಾವಳಿನ ನಿರ್ಮಾಣ ಮಲ್ತಿನಂಚಿನ ಶಿಲ್ಪಿಗೆ ಒಂದು ಸನ್ಮಾನ ಮಲ್ಪಡ್ಬಣ್ಣದು ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿ ಯೋಚನೆ ಮಲ್ತದನ್ನು ದಯಮಲ್ತದ್ದು ನಮ್ಮ ಶಿಲ್ಪಿ ಧನಂಜಯ ತುಪ್ಪೆಕಲ್ಲು ವೇದಿಕೆಗೆ ಬರೋದು ಪಣ್ಣದಕ್ಕೆ ಏನೊಂದಿಲ್ಲ. ಮತ್ತೊಂದು ತುಳುನಾಡದ ದೇವಸ್ಥಾನ ಬೊಕ್ಕ ದೈವಸ್ಥಾನ ಇಂಚ ಬೇತೆ ಬೇತೆ ಕಡೆ ಇಟ್ಟು ದೇವರಿಗೆ ಬೊಳ್ಳಿದ ವಸ್ತುಲೇನಾದಪ್ಪು ಅದನ್ನು ಬಳ್ಳಿದ ಪರಿಕರಲೇನು ನಿರ್ಮಾಣ ಮಲ್ಪನು ಏರಿಂದ ಹೆಚ್ಚಿನ ಸಂದರ್ಭ ನಿರ್ಮಾಣ ಮಲ್ತೊಂದು ಪುನರಿಯರ್ಕಿನ ಧನಂಜಯ ತುಪ್ಪೆಕಲ್ಲು ಅಂಚಿತ್ತಿನ ಶ್ರೀಯುತ ಧನಂಜಯ ತುಪ್ಪೆಕಲ್ಲು ಮೇರೆಗೆ ಗೌರವಪೂರ್ವಕವಾಯಿನ ಸನ್ಮಾನ ಹೊಂದಿಲ್ಲ. ಶ್ರೀಯುತ ಧನಂಜಯ ತುಪ್ಪೆಕಲ್ಲು ಮೇರಿನ ಕೈಟ ನನಲಾತ್ ಇಂಚಿತ್ತಿನ ಸೇವೆ ಮಲ್ಪನ ಯೋಗನ ಭಗವಂತರಿಗೆ ಕರುಣಿ ಸಾವಡು ಪನ್ಪಿನಂಚಿನ ಆಶಯನು ಮಾತಗಣ್ಯರನ್ನು ಉಪಸ್ಥಿತಿ ಒಂದು ಆತ್ಮೀಯರೇ ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿ ಈ ವರ್ಷ ವಿಶೇಷವಾಗಿ ನಂಚಿನ ಒಂದು ಸ್ಪರ್ಧೆನ ಆಯೋಜನೆ ಮಾಡ್ತಿತ್ತು. 108 ಸ್ಪರ್ಧೆಗಳು, 108 ಪ್ರಶ್ನೆಗಳು ಅಂತ ಬಣ್ಣದು ಬಣ್ಣ ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯ ಆಯ್ತ ಒಟ್ಟಿಗೆ ಕ್ರೀಡೆ ಆದಪ್ಪು, ಸಾಮಾಜಿಕವಾದಪ್ಪು, ಸಾಂಸ್ಕೃತಿಕವಾದಪ್ಪು, ಪುರಾತನ ನಮ್ಮ ನಾಗರಿಕತೆ ಎಂದಿನ ಮತ್ತು ದಿವೊಂದು ನೂತ ಎನ್ನುವ ಪ್ರಶ್ನೆ ಆಯೋಜನೆ ಮಲ್ತಿತ್ತಂದ್ರೆ ಅದಕ್ಕೆ ಮಸ್ತ್ ಉತ್ತರಗಳು ಬತ್ತಿತ್ತಂದ್ರೆ ಆಯ್ತ ಮಾಹಿತಿ ಬೊಕ್ಕ ಆಯ್ತ ಬಹುಮಾನ ವಿತರಣೆ ಶ್ರೀಯುತ ವಿಜಯ್ ಕೋಟ್ಯಾನ ಮೇಲೆ ನೆರವೇರಿಸೋಡು ಬಂದಿಗೆ ಏನೊಂದಿಲ್ಲ.
ಕೊಟ್ಟರ್ಲಿಗೆ ಅರ್ಜೆಂಟ್ ಭಾರತ ನಾಡ ಇನ್ನೊಂದು ಕಾರ್ಯಕ್ರಮ ಇತ್ತಿದ್ದು ಪೋಲೆ ಬಂದ ವಿನಂತಿ ಮಲ್ತೊಂದಲ್ಲ ಆದ್ಮೇಲೆ 108 ಪ್ರಶ್ನೆಗಳು ವಿಶೇಷವಾದ ಯಮಣ್ಣ ಎಕಡೆ ಪಂಡಿಲ್ಲ ಕಡೆ ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿ ಹೂ ಮಲ್ತಂಡಲ ಅವು ಸಮಾಜಕ್ಕೂ ಮಾದರಿ ಆದುಪಡು 108 ಪ್ರಶ್ನೆ ಇಡೆ ನಮ್ಮ ಸಂಸ್ಕೃತಿ ನಮ್ಮ ನೆಲದ ಜಾನಪದ ಇತಿಹಾಸ ನಮ್ಮ ಪುರಾಣ ನಮ್ಮ ಸಾಮಾನ್ಯ ಜ್ಞಾನ ನಮ್ಮ ದೈವಾರಾಧನೆ ನಮ್ಮ ಊರು ಸಾಧಾರಣ ಒಂದು ಐನಾಜು ವಿಭಾಗನೂ ಆಯ್ಕೆ ಮಲ್ತದ್ದು ಈ 108 ಪ್ರಶ್ನೆನ ಸವಾಲಾದು ಕೊಡ್ದಿತ್ತ ಒಂಜಿ ತಿಂಗಳು ತುಂಬು ಮಸ್ತ್ ಜೋಕುಲು ಐಕ್ ಸ್ಪಂದನೆ ಕೊಡ್ತೇರು ಐಟ್ ಗೆಂದಿನಕ್ಲೆಗ್ ಸುರುತ ಇನಾಮ ಬಂಗಾರ ರಡ್ಡನೆ ಇಮಾಮ್ ಬೆಳ್ಳಿ ಆತ್ಮೆ ಬಂದುಲೆ ಇನ್ನೊಂದು ವಿಚಾರ ಪನ್ನೋಡು ಎಂಗ್ಲು ಪ್ರಶ್ನೆ ರೆಡಿ ಮಲ್ಪುಣಗಲ್ಲ ಭಾರಿ ಸೂಕ್ಷ್ಮತೆನ ಕಾಪಾಡೋದು ಅದು ಬನಾಗ ಪ್ರಶ್ನೆ 108 ಪ್ರಶ್ನೆ 58 ಪ್ರಶ್ನೆ ಒರಿ ಮಲ್ತಂಡ 5 ಪ್ರಶ್ನೆನ ಬೊಕ್ಕೋರಿ ಮಲ್ಪಾರೆ ಆ 58 ಪ್ರಶ್ನೆದ ಉತ್ತರನು 5 ಪ್ರಶ್ನೆ ಮಲ್ತಿನಾಯ ಪಂಡ್ರಜ್ಜಿ 5 ಪ್ರಶ್ನೆ ಮಲ್ತಿನಾಯೆ 58 ಪ್ರಶ್ನೆದಾಯ ಉತ್ತರ ಪಂಡ್ರಜ್ಜಿ ಏಪ ಮುಟ್ಟ ಆ ಡೇಟ್ ಏಪ ಫೈನಲ್ ಡೇಟ್ ಆಪುಂಡ ಆ ರಿಸಲ್ಟ್ ದಾನಿ ಪನ್ನೋಡೊಂದು ದಯಪನಾಗ ಇಂದೆತ್ತ ಆ ಪಾರದರ್ಶಕ ನಮ್ಮ ಒಪ್ಪಂದ ಪೋಡುಂದಂಡ ಖಂಡಿತವಾದವು ಬಾರಿ ಬಂಗ ಪಂಪಿನ ವಿಚಾರಡು ಭಾರಿ ಸೂಕ್ಷ್ಮತೆ ನಿರ್ವಹಣೆ ಮಲ್ತೊಂದು ಬೈದ ಇನಿ ಐತಾ ಗೆಂದಿನಕ್ಲೆಗೆ ಇನಾಮು ಕೊರ್ಪುಣ ಸ್ಪರ್ಧೆ 108 ಪ್ರಶ್ನೆ ಜೂನಿಯರ್ ಬೊಕ್ಕ ಸೀನಿಯರ್ ವಿಭಾಗ 2 ವಿಭಾಗಗಳು 10ನೇ ಕ್ಲಾಸದ ಎಲ್ಲೇ ಜೋಕುಲೆಗೆ ಬೊಕ್ಕ ಕಾಲೇಜ್ ಜೋಕುಲೆಗೆ ಬೊಕ್ಕ 30 ವರ್ಷ ಅಡೆಮುಟ್ಟ ನಮ್ಮ ಒಂದು ನಿಬಂಧನೆ ಪಾಡ್ದಿತ್ತ ಕಿರಿಯರ ವಿಭಾಗಗಳು ಇನಾಮ್ ಪಡೆ ನಂಚಿನ ದಿಶಾ ಮಲ್ಲೂರು ಬೊಕ್ಕ ಶರೀತ್ KR ಮೂಡುಜಪ್ಪು ದಯಮಲ್ದ ವೇದಿಕೆ ಬರೋಡು ಕಿರಿಯರ ವಿಭಾಗಗಳು 2ನೇ ಇನಾಮು ಶರೀತ್ JR ಮೂಡುಜಪ್ಪು ಶರೀತ್ JR ಅಂಜನೆ ಚಿನ್ನದ ಪದಕ ಸುಜ್ಞಾನ ಶ್ರೀ ಪುರಸ್ಕಾರ ಪ್ರಥಮ ಬಹುಮಾನ ಸುಜ್ಞಾನ ಶ್ರೀ ಪುರಸ್ಕಾರ ದಿಶಾ ಮಲ್ಲೂರು ದಯಮಲ್ತ ಸನ್ಮಾನ ಪೀಠ ಹುಡುಕುಲ್ಲೋಡು ಗಣ್ಯರೇ ಅಕ್ಲೆ ವಿಧಾನಸೌಧ ಬಂದ್ಕೇನೋದಲ್ಲ 108 ಪ್ರಶ್ನೆ ಅತಿ ಹೆಚ್ಚು ಅಂಕ ದೆತೊಂದಂಚಿನ ದೆತೊಂದು ಪ್ರಥಮ ಬಹುಮಾನ ಸುಜ್ಞಾನಶ್ರೀ ಪುರಸ್ಕಾರ ಪಡೆಯಿನಾರು ದಿಶಾನ ಮಲ್ಲೂರು ಅಂಚನೆ ದ್ವಿತೀಯ ಬಹುಮಾನ ಜ್ಞಾನಶ್ರೀ ಪುರಸ್ಕಾರ ಪಡೆಯಿನಾರು ಶರತ್ JR ಮೂಡುಜಪ್ಪು ದಯಮಲ್ತದ ಗಣ್ಯರ ಹಾಕ್ಲಿಕ್ಕೆ ಅಭಿನಂದಿಸೋರು ಬಂದು ವಿನಂತಿ ಮಲ್ತದಲ್ಲ ಅಂಚನೆ ಹಿರಿಯರ ವಿಭಾಗಗಳು ಭಾರಿ ಸ್ಪರ್ಧೆ ಇತ್ತು ಒಂಜಂತೋಡು ಟೈ ಅನಾಗ ಇಂಚೆ ನಿರ್ಮಾಣ ಮಲ್ಪೋಡು ಬಂದಾಗ ಅವೆಲ್ಲ ಒಂಜಿ ಬಾಲೆಗಳ ಅನ್ಯಾಯ ಬಲ್ಲಿ ಬಂದ ದೃಷ್ಟಿಕೋನಡು ಸೆಕೆಂಡನ 2 ಜನಕ್ಕೆ ಪಟ್ಟದ ಸುರುತ ಇನಾಮು ಒಂಜಿ ಕೂತನು 2ನೇ ಇನಾಮು ಪಡೆಯಿನಕುಲು ಹಿರಿಯರ ವಿಭಾಗಗಳು ದ್ವಿತೀಯ ಇನಾಮು ಜ್ಞಾನಶ್ರೀ ಪುರಸ್ಕಾರ ಪಡೆಯಿನಕುಲು ಅನನ್ಯ ವಿ ಪಡು ಬೊಕ್ಕ ನಿಖಿತಾ ಕಾಪೆಟ್ಟು ಮಾತೆಲ್ಲ ತಾಟಿ ಕೊಟ್ಟೋಡು ನಿಜವಾದ 108 ಪ್ರಶ್ನೆಗೆ ಉತ್ತರ ಪನ್ಪುಣ ಸಾಮಾನ್ಯ ವಿಷಯ ಇತ್ತು ಜೋಕುಲು ಹಿರಿಯ ದಯಮಾಡ ಖಾಲಿ ಯೂಟ್ಯೂಬ್ ತಿಕ್ಕುನ ವಿಷಯ ಇತ್ತು ಖಾಲಿ ಪತ್ರಿಕೆ ತಿಕ್ಕುನ ವಿಷಯ ಇತ್ತು ಖಾಲಿ ಕ್ವಿಝ್ ತಿಕ್ಕುನ ವಿಚಾರ ಇತ್ತು ಊರುದ ಕಳ್ದ ತೆರಿನ ಕಳ್ದ ತೆರಿಯೊಂದು ದಯಮಾಡ ಇಲ್ಲದ ಉದ್ದೇಶ ಇತ್ತೆ ನಮ್ಮ ಜೋಕುಲೆಗೆ ಸಾಮಾನ್ಯ ಜ್ಞಾನ ನಮ್ಮ ಜಾನಪದದ ಜ್ಞಾನ ನಮ್ಮ ಸಾಹಿತ್ಯದ ಜ್ಞಾನ ಅವೇನ ಉಳಿಪಾಡು ಪನ್ಪಿನ ದೃಷ್ಟಿಕೋನಡು ಇನ್ನೇನ ನಮ್ಮ ಈ ಸ್ಪರ್ಧೆಯನ್ನು ಕೊಡ್ತಾ ಒಟ್ಟಿಗೆ 7 ವಿಭಾಗದ ಪ್ರಶ್ನೆ ಇರ್ತದೆ ಸಾಹಿತ್ಯ ವಿಜ್ಞಾನ ಜಾನಪದ ದೈವಾರಾಧನೆ ನಮ್ಮ ತುಳುನಾಡು ಪುರಾಣ ಈ ರೀತಿ ಬೇರೆ ಬೇರೆ ವಿಭಾಗಗಳು ನಮ್ಮ ಪಂಥ ಕೊಡ್ದಿತ್ತ ಐತೆ ಹಿರಿಯರ ವಿಭಾಗಗಳು 2ನೇ ಇನಾಮು ನಾಲ್ಕು ಅನನ್ಯ ಬೀಪಡು ನಿಖಿತ ಕಾಪಿಟ್ಟು ದಯಮಲ್ತ ಎದುರು ಬರೋಡು ಅಂಚೆನೆ ಸುಜ್ಞಾನ ಶ್ರೀ ಪುರಸ್ಕಾರ ಪಡೆಯಿನ ಶ್ರೇಯ ಪಡು ಮೊದಲು ದಯಮಂತ ಮಾಪುಜೆ ಪೊತ್ತಾಂಡೆ ನಮ್ಮ ಆಯ್ನಾತ್ ಬೇಗ ಸಭಾ ಕಾರ್ಯಕ್ರಮ ಮುಗಿತು ನೋಡು ಈ ಸ್ಪರ್ಧೆಯ ಭಾಗವಹಿಸಿದ ಮಾತ್ರ ಜೋಕುಲೆದು ಮೊರ ತಾಟಿ ಬಿಟ್ಟೋಡು ದಯಮಂಡ ಭಾರಿ ಕಷ್ಟದ ಸವಾಲು ಇನ್ನೇ ಚಿನ್ನದ ಪದಕ ಬುಕ್ಕ ಬುಳ್ಳಿದ ಪದಕ ತೊಂಡು ಮಾತ್ರ ಸಾಧಾರಣ 80% ಜಾಸ್ತಿ ಮಾರ್ಕ್ಸ್ ಇದೆ ಇದನ್ನ ಜೋಕುಲು ಅಕ್ಲೇಗಲ ಬಯ್ಯರ ಕಾರ್ಯಕ್ರಮ ಗುರ್ತಿಸವ ದಯಮಂತ ಸಮಯದ ಕೊರತೆ ಇತ್ತಿನೇದವರ ಬಾಕಿದ ಜೋಕುಲಿಗೆ ಬಯ್ಯರ ಕಾರ್ಯಕ್ರಮ ಗುರ್ತಿಸವ ಸಾಕಾರ ಮಲ್ಪಡು ದಯಮಲ್ತ ಅನನ್ಯ ವಿ ಪಡು ಬೊಕ್ಕ ನಿಖಿತಾ ಕಾಪೆಟ್ಟು ಅಂಚೆನೆ ಪ್ರಥಮ ಬಹುಮಾನ ಸುಜ್ಞಾನ ಶ್ರೀ ಪುರಸ್ಕಾರ ಹಿರಿಯರ ವಿಭಾಗದ ಶ್ರೇಯ ಪಡು ಮಜಲ್ ದಯಮಟ್ಟು ವೇದಿಕೆ ಬರೋದು ಶ್ರೇಯ ಪಡು ಮಜಲು ಮಾತೆಲ್ಲ ತಾಟಿ ಬಿಟ್ಟೋಡು
ಅಕ್ಲಿಗೆ ಗಣ್ಯರ ಪುರಸ್ಕಾರ ಮಲ್ಪಡು ಬಂದು ವಿನಂತಿ. ನುತ್ತ ಎನ್ಮ ಪ್ರಶ್ನೆ ಶೇಕಡ 80 ಜಾಸ್ತಿ ಅಂಗ ಪಡೆಯಿನಂಚಿನ ಚೈತ್ರ ಬೆಲ್ಚಾಡ ಪಡು, ಕೃತಿ ರಮೇಶ್ ಕೋಟ್ಯಾನ್ ಕಾರಿಗುಡ್ಡ, ಗೌತಮ್ ಕೋಟ್ಯಾನ್, ಅನ್ವಿತಾ ಪೂಜಾರಿ ಪಡು, ಮನ್ವಿತಾ ಪಡು, ಅಮಿತಾ ಪಾಲಿಪಾಡಿ ಪಡು, ಅನನ್ಯ ಎನ್ ಕೋಟ್ಯಾನ್ ಪಿಲ್ಚಂಡಿ, ಶೈಲಿಕಾ ಬರ್ಕೆ, ಶ್ರೇಯ ಆರ್ ಆಚಾರ್ಯ, ಸಾನ್ವಿ ಆರ್ ಆಚಾರ್ಯ, ಸ್ಫೂರ್ತಿ ಎಸ್ ಅಡ್ಯರ್ ಪದವ್, ಲಾವಣ್ಯ ಪಡು ಗಾನದ ಗುಟ್ಯ, ಲಿಖಿತ್ ಪಡು ಬರ್ಕೆ, ಪೃಥ್ವಿಕ್ ಪಡು ಬರ್ಕೆ, ದೀಕ್ಷಾ ಮಲ್ಲೂರು, ಕೌಶಿಕ್ ಪಡು ಪಿಲ್ಚಂಡಿ, ಸೌಹಾರ್ದ್ ಅಡ್ಯರ್ ಪದವ್, ಕಾವ್ಯ ಕೆಪಿ ನೀರ್ಮಾರ್ಗ, ಗೌತಮ್ ಅಮೀನ್ ಮಲ್ಲೂರು, ನಿನಾದ್ ಪಡು ಪಿಲ್ಚಂಡಿ, ಆಶಿತ್ ಬರ್ಕೆ, ಸೃಜನ್ ಸಿ ಸುವರ್ಣ ಮುಗ್ಲಕ್ಕೆ ಕಾಟೆ ಬಿಟ್ಟು ಸೊನ್ನೆ ಸಂದಾಯ್ತು ಮಂತ್ರು ಈ ಜೋಕುಲಿಗೆ ಬಯ್ಯಾಗ ಅಭಿನಂದನೆ ಕೊರಲ್ಲ. ಮಾತಾ ಗಣ್ಯರಿಗೆ ನನ್ನದೊಂಬುಗು ಗಂಗಾಧರ್ ಬಹುಶಃ ನಮ್ಮ ನೀರ್ಮಾರ್ಗ ಬೊಕ್ಕ ಬಂಡಂತಿಲ ಗ್ರಾಮೋಡು ಹೂವೇ ಧಾರ್ಮಿಕ ಕಾರ್ಯಕ್ರಮ ಆವಡು ದೇವಸ್ಥಾನ ಕಾರ್ಯಕ್ರಮಗಳು ಆವಡು ಅಡೆಗೆ ದಾದಂಡಲ ಬಾಡಿಗೆ ಇತ್ತನದನ್ನು ಸಂಪೂರ್ಣವಾದ ಉಚಿತ ಬಾಡಿಗೆ ಮಲ್ತದೆ ದೇವನ ಸೇವೆ ಮಲ್ತೊಂದು ಪುನಃ ಗಂಗಣ್ಣೆ ಮಾತಿರ್ನಲ್ಲ ಟೆಂಪೋ ಗಂಗಣ್ಣೆ ಬಂಡ ಬಾರಿ ಪುಗರ್ತ ಬಡೇನಾರ ನಂಕಪುರ ತಿರುದಿನ ದಯಮಲ್ತ ವೇದಿಕೆ ಬರೋಡು ಈ ಸನ್ಮಾನವನ್ನು ಸ್ವೀಕಾರ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ. ಮೇಲೂ ನಮ್ಮ ಈ ಕಾರ್ಯಕ್ರಮಕ್ಕೂ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳ ಮಾಮಲ್ಲ ರೀತಿಯ ಸಹಕಾರ ಕೊಡೋದಿಲ್ಲ ಎಂಕಲು ದುಂಬು ಪೋಡು ನಂಡ ಐಕ್ ಸಂಪೂರ್ಣ ಬಿರುಸಾಯ ಬೋಡು ಬಹುಶಃ ಕ್ಷೇತ್ರದ ಶಾಸಕರನ್ನ ಡಾಕ್ಟರ್ ಬೈ ಭರಶೆಟ್ಟಿ ನಮ್ಮ ಈ ಕಾರ್ಯಕ್ರಮ ಬೈದರೆ ಅರೇನು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೋನ್ವಾ. ಸಮಿತಿಯ ಅಧ್ಯಕ್ಷರಾಯನ ಅರುಣ್ ಬಿತ್ತುವಾದ ದಯಮಲ್ತ ಅವರಿಗೆ ಎತ್ಕೊಂಡು ಬಂದ ಅಂಚನೆ ಸಮಿತಿದ 34 ವರ್ಷದ ಸಮಿತಿಯೊಟ್ಟಿಗೆ ನಮ್ಮ ಜಮೀನರಿಗೆ ಬಿರುಸಾಯದ ಎತ್ತಿನಾರು ಗಣೇಶೋತ್ಸವದ ಕಾರ್ಯಕ್ರಮ ಸಂಪೂರ್ಣ ಸಹಕಾರ ಕೊಂಡು ಭಾಸ್ಕರ್ಗೆ ಕರಿನ ವರ್ಷ ಈ ಕ್ಷೇತ್ರ ಬತ್ತದ ಒಂಜಿ ಸಂಕಲ್ಪ ಮಲ್ತದೆ ಅಂಚ ಈ ಸರಿ ದೇವರಿಗೆ ಒಂಜಿ ಪವನ್ ಬಂಗಾರದ ಕಾಣಿಕೆ ಕೊರ್ನಾರ್ಲ ಅಂದು ಶ್ರೀಯುತ ಭಾಸ್ಕರ್ ಕೆ ಅರೆನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೋನ್ವ ಅರಗ ಸಮಿತಿ ಉಪಾಧ್ಯಕ್ಷರಾಯಣ ಎಂ ಪ್ರಕಾಶ್ ರಾಯ್ ಮಲ್ತ ಎದುಕೊಂಡು ಬಂದಕ್ಕೆ ಅನ್ನೋದಿಲ್ಲ.
ಸೊಲ್ಮೇಲು ನನ್ನ ದುಂಬು ವೇದಿಕೆ ಉಡುಪು ನಂಚಿನ ಕುಡೂರ್ತಿ ಬಿನ್ನೀರು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಏನಂಚಿನ ಶ್ರೀಮತಿ ಮಲ್ಲಿಕಾ ಪಕಳ ಅಮೀರ್ ರೆಡ್ ಶುಭ ಆಶಯನು ಪನೋಡು ಬಂದಿಕೇನೊಂದಿಲ್ಲ ದೇವರನ್ನ ಅಂಚೆನೆ ಈ ಪುಣ್ಯ ಮನ್ನದ ಮಾತ ದೈವ ದೇವರನ್ನ ಆಶೀರ್ವಾದ ಪಡೆಯುವಂತು ಚಾವಡಿದ ಮಿತ್ತ ಮೇಡುಕುಲ್ದಿನ ಮಾತ ಗಣ್ಯಾತಿ ಗಣ್ಯರನ್ನ ಆಶೀರ್ವಾದ ಗೆತ್ತೊಂದು ಚಾವಡಿದ ಎದುರು ಮೇಡುಕುಲ್ದಿನ ಮಾತ ಬಂಧುಗಳ ವಂದಿಸ ಒಂದು ಇನಿ ಈ ವಿಘ್ನೇಶ್ವರ ಗ್ರಾಮಾಭಿವೃದ್ಧಿ ಸೇವಾ ಸಮಿತಿದ ಮಾತ ಅಧ್ಯಕ್ಷರು ಅಂಚೆನೆ ಸರ್ವ ಸದಸ್ಯರೆಲ್ಲ ಯಾನ ಅಭಿನಂದಿಸವೆ ಅಂಚೆನೆ ಅಕ್ಲೆಗೆ ಯಾನ ಏಪಲ ಅಭಾರಿಯಾತುಲ್ಲ ಈತ ಮಲ್ಲ ಒಂಜಿ ಪುಣ್ಯ ಕಾರ್ಯಗೂ ಎನ್ನ ನೆನವರಿಕೆ ಮಂತೊಂದು ಈ ಪುಣ್ಯ ಕಾರ್ಯಡು ಭಾಗಿಯಾಯರ ಎಂಕಲ ಒಂಜಿ ಅವಕಾಶ ತಿಕ್ಕದನು ಬಂದ ಅಂದು ಎನ್ನ ಪೂರ್ವ ಜನ್ಮದ ಪುಣ್ಯ ಬಂಡ್ಲ ತಪ್ಪ ಒಂದು ಸುಮಾರು ನಮ್ಮ ಆಷಾಢ ಮಾಸ ಕರಿಬುಕ್ಕ ಶ್ರಾವಣ ಮಾಸಕ್ಕೆ ಸುರುಕಾತು ಬರ್ಪುನ ಪರ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ ಅವು ಕರಿದು 16 ದಿನೊಟ್ಟು ಬರ್ಪುನ ಪರ್ಬನೆ ಚೌತಿ ಈ ನಮ್ಮ ಶಿವ ಪಾರ್ವತಿಯರ್ನ ಪುತ್ರ ಗಣಪತಿ ದೇವರನ್ನ ಪುಟ್ಟಿನ ದಿನನೂ ಚೌತಿ ಆತು ಆಚರಣೆ ಮಲ್ತೊಂದಿಲ್ಲ ಸುಮಾರು 125 ವರ್ಷಕ್ಕೂ ತುಂಬು ಬಾಲಗಂಗಾಧರ ತಿಲಕರ್ನ ಕನಸುದಾದಂಡ ಸಮಾಜದ ಮಾತ ಜನಕ್ಕಲು ಜಾತಿ ಮತ ಭೇದ ಇಜ್ಜಂದೆ ಮಾತೆರೆಲ್ಲ ಒಂದೇ ವೇದಿಕೆ ತಡಿಟ್ಟು ಸೇರಿಸವಡಂಡ ಅವು ಗಣಪತಿ ಪರ್ಬ ಚೌತಿ ಪರ್ಬನೇ ಸೂಕ್ತ ಪನ್ಪುನ ಒಂಜಿ ಕನಸನ್ನು ದೀವಂಡಿರು ಆ ಕನಸನ್ನು ನಮ್ಮಲ್ಲ ಅವೇ ರೀತಿ ಅನುಸರಿಸ ಒಂದು ಈ ಸಮಿತಿ ದಾಖಲೆ ಸುಮಾರು 34 ವರ್ಷದ ತವಕ್ಕ ಗಣಪತಿನ ಆಚರಣೆ ಮಲ್ತೊಂದು ಬತ್ತದು ಇನಿ ರಜತ ಪ್ರಭಾವಲಿಲ್ಲ ಸಮರ್ಪಣೆ ಮಲ್ತೇರು ನಾನಾತ ಈ ಒಂಜಿ ಸಮಿತಿ ದಾಖಲು ಈ ಪರ್ಬನು ಇಡೀ ರಾಜ್ಯ ರಾಷ್ಟ್ರಗೆ ಒಂಜಿ ಮಾದರಿ ಆವಡು ಅವೇ ರೀತಿ ಅಕ್ಲೆಗ್ ನಾನಾತು ಮಲ್ಲ ಗೌಜಿನ ಮಲ್ಪುನ ಶಕ್ತಿನಿ ದೇವಿಯರ ಕೊರಡು ಬಂದೊಂದು ಮಾತೆರೆಗ್ಲ ಉಡಂತ ಸೊಲ್ಮೆನ ಸಂದಾಯಿತ ಮಲ್ದೊಂದು ಅವಕಾಶಗೂ ಹೊಂದಿಸ ಒಂದು ಎನ್ನ ರಡ್ಡು ಪಾತ್ರೆ ಹೊಡೆದು ವಿರಮಿಸವೆ ರಡ್ ಪಾತ್ರದೊಟ್ಟಿಗೆ ಶುಭ ಹಾರೈಕೆ ಮಂಚಿನ ಜನ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆಯಿನ ಶ್ರೀಮತಿ ಮಲ್ಲಿಕಾ ಪಕಳ ಮೇರೆಗೆ ಸೊಲ್ಮೇಲನ ಸಂದಾಯಿತ ಮಲ್ತೊಂದು ನನ್ನ ಕಾವೂರು ಬಂಟರ ಸಂಘದ ಅಧ್ಯಕ್ಷರಾಯಿನಂಚಿನ ಆನಂದ್ ಶೆಟ್ಟಿ ಅಡ್ಡಿಯರ್ ರಡ್ಡು ಪಾತ್ರೆಡು ಬಂದು ಏನೊಂದಿಲ್ಲ ಮಹಾಗಣಪತಿ ದೇವಿಯರ್ನ ಪಾದ ಕಮಲಗ ವಂದಿಸಾದು ಇನ್ನಿತ ನಮ್ಮ ಈ ಒಂಜಿ ಧಾರ್ಮಿಕ ಸಭೆತ ಸಭಾಧ್ಯಕ್ಷತೆಯನ್ನು ವಹಿಸಲು ಹಂಚಿದ್ರ ನಮ್ಮ ಶಾಸಕರ ಹಂಚಿದ್ರ ಡಾಕ್ಟರ್ ಭರತ್ ವೈ ಶೆಟ್ರೆ ಅಂಚೆನೆ ವೇದಿಕೆ ಅಂಚಿನ ಮಾತಾ ಗಣ್ಯರೇ ನಮ್ಮ ಈ ಒಂದು ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿದ ಅಧ್ಯಕ್ಷರೇ ಅಂಚೆನೆ ಮಾತಾ ಪದಾಧಿಕಾರಿಗಳೇ ಏನನ್ನು ಈ ಒಂದು ಅಂಚೆನೆ ವೇದಿಕೆ ದುಂಬಿತನ ಮಾತಾ ಭಗವದ್ಭಕ್ತರೇ ಈ ಕಾರ್ಯಕ್ರಮಕ್ಕೂ ರಡ್ಡು ತಿಂಗಳು ದುಂಬು ಏನನ್ನು ಬರೋಡು ಪಣದು ವಿಜಯ ಕೋಟಿ ಅಂದರು ಪಣದಿತ್ತೇರು ಅಂಚೆನೆ ಎಂಕ ಕಾಕಾಜಿ ಕೊರ್ರೆ ಸುಮಾರು ಸರಿ ಎಂಕ ಫೋನ್ ಮಾಡ್ತಿತ್ತೇರು ಅಂಡ ಯಾನು ಎನ್ನ ಕಾರ್ಯಕ್ರಮದ ಒತ್ತಡ ಯಾನು ಆಕ್ಲೇನು ಭಾರಿ ತೊಂದರೆ ಕೊರತೆ ಅಂಚಾದ ಯಾನು ಪ್ರಥಮವಾದ ಆಕ್ಲೆ ಕ್ಷಮಾಪಣೆ ಮಲ್ತೊಂದಿಲ್ಲ ಬೊಕ್ಕ ಯಾನು ಮೂಲು ತೂಯಿಲೆ ಕೊಡು ಈ ಒಂಜಿ ಗಣೇಶೋತ್ಸವ ಕೇವಲ ಒಂಜಿ ಧಾರ್ಮಿಕ ತೇಡು ಮಾತ್ರ ಪಾಲ್ಪಡೆ ಒಂದಿಜ್ಜಿ ಮೂಲು ಯಾನ್ ತೂಪಿಲೆ ಕಡು ಸಾಮಾಜಿಕವಾದ ಪಂಡ ಒಂಜಿ ಭದ್ರತೆಯನ್ನು ಕೊರ್ಪುನ ಚಿತ್ತನ ಕೆಲಸನೂ ನಿಖಲು ಮಲ್ತೊಂದುಲ್ಲಾರು ನಿಜವಾದ್ಲ ಮಸ್ತ್ ಖುಷಿ ಆಪುಂಡು ದಯ ಪಂಡಾಂಡ ನಮ್ಮ ಊರುಡು ಒವೇ ಒಂಜಿ ಜಾತಿ ಮತ ಭೇದ ಇಜ್ಜಂದೆ ಈ ಒಂಜಿ ಕಾರ್ಯಕ್ರಮವನ್ನು ನಿಖಲು ಒಂಜಪ್ಪೆ ಜಕ್ಕಲ್ನಕ್ಕ ಮೂಲು ಮಲ್ತೊಂದುಲ್ಲಾರು ಮಸ್ತ್ ಖುಷಿ ಆಂಡು ಅಂಚೆನೆ ಯಾನೆಂಚಿನ ಪನ್ಪೆ ಪಂಡಾಂಡ ಈ ಒಂಜಿ ಕೆಲಸದ ಒಟ್ಟಿಗೂ ನಮ್ಮ ಊರುಡು ನಮ್ಮ ಒಂಜಿ ಅಶಕ್ತರಿಗೆ ಒಂಜಿ ಅಕಲ್ನ ಮಲ್ಪನ ಕೆಲಸನ ಮಲ್ಪನ ಚಿತ್ರ ಕೆಲಸನ ನಿಖಲು ಮಲ್ತೊಂದುಲ್ಲಾರು ಅಂಚೆನೆ ಗ್ರಾಮೀಣ ನಮ್ಮ ಒಂಜಿ ಕ್ರೀಡೆ ಐಕ್ಯಲ ಒತ್ತು ಕೊರದು ಕೆಲಸ ಮಲ್ತೊಂಡು ಅಂಚೆನೆ ಮೂಲು ಪ್ರತಿಭಾ ಪುರಸ್ಕಾರ ಬೇತೆ ಒಂಜಿ ಕ್ಷೇತ್ರಡು ಸಾಧನೆ ಮಲ್ತನ ಚಿತ್ರಕ್ಲೆಗೆ ಗೌರವ ಸಮರ್ಪಣೆ ಮಲ್ತಾರೆ ನಿಕ್ಲೆಗೆ ಮಾತ ಈ ಒಂಜಿ ಯಾನ ಈ ಸಂದರ್ಭಡು ಅಭಿನಂದನೆಯನ್ನು ಸಲ್ಲಿಸ ಬಂದಲ್ಲೇ ಯಾನು ನನ್ನ ಹೆಚ್ಚ ಪಾತ್ಯ ರುಚಿ ದಯಪಡಂಡ ಒಣ ಪೂಜೆಗೆ ಪೊರ್ತಾಂಡು ಅಂಚಾದು ಎನ್ನ ರೈ ಮೂಲಂಜಿ ವೇದಿಕೆಡೆ ಬರ್ತದೆ ಪಾತ್ರೆ ಅವಕಾಶ ಕೊರನೆಕ್ ಎನ್ನ ಸೊಲ್ಮೇನ್ ಸಂದಾದ ರಡ್ಡು ಪಾತ್ರೆಯನ್ನು ಮುಗಿತಂದುಲ್ಲೆ ಜೈ ಹಿಂದ್ ಸೊಲ್ಮೇಲು ಸರ್ ನನ್ನದೊಂದು ನಮ್ಮ ರಜತ ಪ್ರಭಾವಳಿಗೆ ಕೆಲವು ಜನ
ಕಿಂಚಿತ್ ರೀತಿಯಡ್ಲ ಸಹಕಾರ ಕೊಡ್ತೀನಿ ಹಾಕ್ಲಿಲ್ಲರು ಮಲ್ಲ ಮಟ್ಟಿಡ್ಲ ಸಹಕಾರ ಮಲ್ತೀನಿ ಹಾಕ್ಲಿಲ್ಲರು ಮಾತಿರ್ನ ಸಹಕಾರ ಎಂಕ್ಲೆಗೆ ಮಲ್ಲ ಸಹಕಾರಿನೆಂದು ಪಂಡದು ಇನ್ನೊಂದು 1 kg ಬೊಕ್ಕ ಅರ್ಧ kg ಕೊರ್ನಾಕ್ಲಿಗೆ ಒಂದು ವಿಶೇಷವಾದ ನಮ್ಮ ಗೌರವಿಸುವಂಚಿನ ಕಾರ್ಯಕ್ರಮ ತಂದಲ್ಲ ಸುರುಕಾದ 1 kg ಕೊರ್ದು ರಜತ ಪ್ರಭಾವಳಿಗೆ ಸಹಕಾರ ಕೊರ್ನಾಕ್ಲು ಸೇವೆನ್ ಕೊರ್ನಾಕ್ಲನ ಸನ್ಮಾನ ಕಾರ್ಯಕ್ರಮ ಮನೋಹರ್ ಬದಿ ನಡೆ ಮೇರೆ ನಿರ್ವಹಿಸಲು ಬಂದಿದ್ದೇನೊಂದಿಲ್ಲ ಅಭಿವೃದ್ಧಿ ಸೇವಾ ಸಮಿತಿ ರಿಜಿಸ್ಟ್ರೇಷನ್ ಪಡು ನೆತ್ತ 34ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಶುಭ ಸಂದರ್ಭಡು ಸಮರ್ಪಣೆಯಾಯಿನ ವಿಘ್ನೇಶ್ವರನ ರಜತ ಪ್ರಭಾವಳಿಗೆ 1 kg ಬಳ್ಳಿ ಕೊರ್ತಿನಾಕಲು ಶ್ರೀ ಚಿತ್ತರಂಜನ್ ರೈ ಪಡು ಬಂಟುಘಟ್ಟ ಶ್ರೀ ರಾಜಲಕ್ಷ್ಮಿ ಟ್ರಾನ್ಸ್ಪೋರ್ಟ್ ಮಂಗಳೂರು ಅಂಚನೆ ಶ್ರೀ ಭುವನೇಶ್ ಪಚ್ಚನಡ್ಕ ಶುಭ ಬೀಡಿಗಳು ಮಂಗಳೂರು ಅಂಚನೆ ಶ್ರೀ ಉಚೇಂದ್ರ ಬಿ ಅಮೀನ್ ಅಶೋಕ್ ನಗರ ಮಂಗಳೂರು ಶ್ರೀ ರಮೇಶ್ ಆಚಾರ್ಯ ಸಂಗಮ್ ಜುವೆಲ್ಲರ್ಸ್ ನೀರ್ಮಾರ್ಗ ಶ್ರೀಮತಿ ಭಾರತಿ ಬೊಕ್ಕ ಶ್ರೀ ಭಾಸ್ಕರ್ ಜೆ ಮಾನೂರು ಮೊಕಲು ಸಮಿತಿದ ಸದಸ್ಯರ್ಲ ಅಂದ್ ಮೊಕಲು ವೇದಿಕೆಗೆ ಬರಡು ಪಂದು ಕೇನೊಂದಿಲ್ಲ ಭಾಸ್ಕರ್ ಜೆ ಮಾನೂರು ರಮೇಶ್ ಆಚಾರ್ಯ ಸಂಗಮ್ ಜುವೆಲ್ಲರ್ಸ್ ಭಾಸ್ಕರ್ ನಮ್ಮ ರಜತ ಪ್ರಭಾವಳಿ ನಿರ್ಮಾಣ ಸಮಿತಿದ ಗುರ್ಕಾರ್ಲು ಅಂಚನೆ ರಜತ ಪ್ರಭಾವಳಿ ನಿರ್ಮಾಣ ಸಮಿತಿ ಮೇಲ್ವಿಚಾರಕರಣ ರಮೇಶ್ ಅಣ್ಣೆ ಕರಿಣ ವರ್ಷನೇ ದಯಮಲ್ತದ ಗಣ್ಯರ ಅಕ್ಲೆಗೆ ಅಭಿನಂದಿಸೋರು ಬಂದಕ್ಕೆ ಏನೊಂದಿಲ್ಲ ವರ್ಷದ ರಜತ ಪ್ರಭಾವಳಿದ ಅರ್ಧ kg ಬೆಳ್ಳಿ ಸಮರ್ಪಿಸಿನ ದಾನಿಲು ಡಾಕ್ಟರ್ ವೈ ಭರತ್ ಶೆಟ್ಟಿ ಶಾಸಕರು ಮಂಗಳೂರು ನಗರ ಉತ್ತರ ಮೇರೆಗ್ಲ ಸನ್ಮಾನ ಮಲ್ಪಡೋದು ಸಮಿತಿದ ಬರೋದಕ್ಕೆ ಏನೊಂದು ದೇವರನ ಪ್ರಭಾವಳಿಗೆ ಅರ್ಧ kg ಬೊಲ್ಲಿ ಕೊಡ್ದು ನನಗೆ ಸಹಕಾರ ಕೊರ್ನಾರೆ ನಮ್ಮ ಕ್ಷೇತ್ರದ ಶಾಸಕರೇನ ಡಾಕ್ಟರ್ ವೈ ಭರತ್ ಶೆಟ್ಟಿ ಕರಿಣ ವರ್ಷನೇ ಈ ಧರ್ಮ ಚಾವಡಿಡ್ ದೇವರಿಗೆ ರಜತ ಪ್ರಭಾವಳಿಗೆ ಅರ್ಧ kg ಬೊಲ್ಲಿ ಕೊಡ್ದು ಸಹಕಾರ ಮಲ್ತಿದ್ದಾರೆ ಶ್ರೀಯುತ ಡಾಕ್ಟರ್ ವೈ ಭರತ್ ಶೆಟ್ಟಿ ಮೇರೆಗೆ ಪದ್ಮನಾಭ ಕೋಟ್ಯಾನ್ ಪೆಲತ್ತಡಿ ಮೊಕುಲು ಇರುವೇರ್ಲ ಬೊಕ್ಕ ಶ್ರೀಮತಿ ಐಶ್ವರ್ಯ ಬೊಕ್ಕ ಶ್ರೀ ಕೀರ್ತಿರಾಜ್ ಗುರಿ ಇತ್ಲು ಮೊಕುಲು ಇರುವೇರ್ಲ ವೇದಿಕೆ ಮಿತ್ತು ಬರೋದಕ್ಕೆ ಏನೊಂದಿಲ್ಲ ಬೋಳ್ ನಿರ್ಮಾಣಗೆ ಅರ್ಧ kg ಬೊಳ್ಳಿ ಕೊಡ್ದು ಸಹಕಾರ ಮಲ್ತಿನಾರು ಅಂಜ ನನ್ನ ಮಗು ಐಶ್ವರ್ಯ ಬೊಕ್ಕ ಕೀರ್ತಿರಾಜ್ ನವ ದಂಪತಿಗಳು ದಯಮಲ್ತು ಬರೋಡು
ಅಂಚನೆ ಅರ್ಧ kg ಬೊಲ್ಲಿ ಕೊರ್ನಂಚಿನ ಐಶ್ವರ್ಯ ಬೊಕ್ಕ ಕೀರ್ತಿರಾಜ್ ಗುರು ಇತ್ತಲ ದಯಮಲ್ತ ರೆಡ್ ಜಲ್ನ ವೇದಿಕೆ ಬರೋಡು. ಐಶ್ವರ್ಯ ಬೊಕ್ಕ ಕೀರ್ತಿರಾಜ್ ದಯಮಲ್ತ ವೇದಿಕೆ ಬರೋಡು. ಓಕೆ ವೇದಿಕೆ ಬರೋಡು. SLC ನಮ್ಮ ಗ್ರಾಮ ಬೊಣ್ಣಂತಿಲ ಗ್ರಾಮಡು ಹೈಯೆಸ್ಟ್ ಮಾರ್ಕ್ಸ್ ತೆತ್ತಿನ ಅಂಚಿನ ನಿನಾದ್ 625 590 ಮಾರ್ಕ್ಸ್ ಐದಿನ ನಿನಾದ ದಯಮಲ್ತ ವೇದಿಕೆ ಬರೋಡು. ರಾಮಕೃಷ್ಣ ಬೊಕ್ಕ ಮೋಹಿನಿ ದಂಪತಿನ ಪುತ್ರ ಅಂಜನೆ ತ್ರಿಷಾ ಎ ಸುವರ್ಣ ದಯಮಲ್ತ ವೇದಿಕೆ ಬರೋಡು. ಎರಡನೇ ಇನಾಮು ತ್ರಿಷಾ ಎ ಸುವರ್ಣ. ರೇಖಾ ಬೊಕ್ಕ ಆನಂದ್ ದಂಪತಿನ ಪುತ್ರ ತ್ರಿಷಾ. ಶ್ರೀ ಜಗದೀಶ್ ಮುಕಲ್ನ ಸುಪುತ್ರಿ ಕುಮಾರಿ ಕಾವ್ಯ ವೇದಿಕೆ ಮಿತ್ತ ಬರಡು ಬಂದಿಗೆ ಏನದು. ಪದ್ಮನಾಭ ಕೋಟ್ಯಾನ್ ಸಮಿತಿತ ಗೌರವಾಧ್ಯಕ್ಷರೇನಿಂಚಿನ ಶ್ರೀಯುತ ಪದ್ಮನಾಭ ಕೋಟ್ಯಾನ್ ರೆಡ್ಡು ಶುಭಾಶಯನ ಪನ್ನೋಡು ಬಂದಿಕ್ಕೆ ಏನೊಂದಿಲ್ಲ. ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿ ನೇತ 34 ವರ್ಷದ ಈ ಗಣೇಶೋತ್ಸವದ ಈ ಶುಭ ಸಂದರ್ಭಡು ವೇದಿಕೆ ತಿರಂಚಿನ ನಮ್ಮ ಶಾಸಕರನ್ನ ಡಾಕ್ಟರ್ ವೈ ಬರಶೆಟ್ರೆ ಅಂಚನೆ ವೇದಿಕೆ ಗಣ್ಯರೆಗಳ ಮಾತ್ರೆಗಳ ನಮಸ್ಕಾರ ಮಲ್ತಂದು ಫಸ್ಟ್ ಪ್ರಥಮವಾದ ಮಹಾಗಣಪತಿಯವರಿಗೆ ಅಂಚನೆ ಗ್ರಾಮದ ದೈವ ದೇವರಿಗೆ ಮಾತ್ರೆಗಳ ಅಡ್ಡ ಬರೋದು ಇನಿ ದಯಪಂಡ 1 ಗಂಟೆಗೆ ಪೂಜೆ ಆವಡಿತ್ತಂಡು ಇತ್ತೇನೆ ಒಂಜ ರಾಂಡ್ ಸಭಾ ಕಾರ್ಯಕ್ರಮದಿಂದ ನಮ್ಮ ಅವು ಏತ್ ಫೋರ್ತ್ ಪೋಪುಣಂದು ಪಂಡ್ರೆ ಅಬ್ಜಿ ಪಾತೆರ್ಜಿ ಬಂಡಲ ಒಂಜಿ ಗೌರವಾಧ್ಯಕ್ಷನ ನೆಲೆಟ್ಟು ಒಂಜಿ ರಡ್ಡು ಪಾತೆರ ದಯಪಂಡ ಇನ್ನು ಪಾತೆರನ ಪುರ್ತಾತ್ ಇತ್ತೆ ಪೂಜೆದ ಪುರ್ತಾಪಿನ ಅಂಚೆ ಶಾಸಕರ ಪಾತೆರಂಡು ಇನ್ನು ವಿಚಾರ ಐತೆ ಮಾತ ನಮ್ಮ ಎಕರ್ದಿಂಚಿ ಪ್ರಾಸ್ತಾವಿಕ ಅದು ಪಾತ್ರದಾಂಡ್ ದಯಪಂಡ ಇನಿ ಎಂಚೆತ್ತಿನ ಸಂಸ್ಥೆ ಇನಿ ಸಮಿತಿ ಇನಿ ಓಡೆಮುಟ್ಟ ಆತನಂದು ಬಾಲಗಂಗಾಧರ ತಿಲಕರ್ನಲ ಬಗ್ಗೆ ಪಾತಿರೇರಿ ಇನಿ ಇಡೀ ದೇಶದ ನಮ್ಮ ಮಾತೆರನ್ನ ಒಟ್ಟಿಗೆ ಸೇರಿಸದ ಐಕ್ಯತೆ ಮಲ್ತದು ಇನಿ ಮಾತ ಮೆಟ್ಲ ಗಣೇಶೋತ್ಸವ ಸಾರ್ವಜನಿಕ ಆದಿತ್ತಂದನ್ನ ಇನಿ ನಮ್ಮ ಮಾತ ಜವನಿಯರು ಮಾತ ಸೇರಿಸದು ಇನಿ ಮಾತ ನಾಲ್ವರ ಮೇದ ಇನ್ನು ಒಂಜಿ ಸಮಯಡು ಓಲಿತ್ತಿನ ಗಣಪತಿ ಇನಿ ಸಮಿತಿ ಆವಡಂಡ ಇನ್ನು ಅಲ್ತರ ಪಕ್ಕ ಓಡೆ ಬತ್ತನು ಇನಿ 5 ಪಕ್ಕ ಎಂಚೆ ಬತ್ತನು ಆ ಗಂಗಾಧರನ ತಿಲಕರ್ನ ಎಂಚೆ ನಮ್ಮ ನೆನಪು ದೀಪೇನ ಅಂಚನೆ ಪ್ರಾರಂಭ ಮಲ್ತಿನಕಲ್ಲ ನನ್ನ ನೆನಪು ಯಾಕಡೆ ದೀಯರು ಅಂಚಿನ ಭಾರಿ ಎಡ್ಡೆ ಸಂತೋಷದ ವಿಚಾರ ಅತ್ತಂದೆ ಇನಿ ನಮ್ಮ ಸಮಿತಿದ ರೆಕಾರ್ಡು ಅನೇಕ ವಿಚಾರಗಳು ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಅವೇ ಏತೋ ಕಾರ್ಯಕ್ರಮ ನಿರಂತರವಾದ ಮಲ್ತೊಂದುಂಡು ಇನಿ ಜಿಲ್ಲೆಡೆ ರಾಜ್ಯಡೆ ಪುದರ್ಬೋತಿನ ಒಂಜಿ ಸೇವಾ ಸಮಿತಿ ಇತ್ತಂದನ್ನ ನಮ್ಮ ವಿಘ್ನೇಶ್ವರ ಸೇವಾ ಸಮಿತಿ ಪಂಪಿನ ಪುದರ್ ಉಂಡು ಅಂಚಾದ ಪುನಃ ಮಾತೆರ್ಲ ನೇಕದ ಹೆಚ್ಚಿಗೆ ಸಹಕಾರಲ ಕೊರೊಂದಿರಲಿ ಅಂಚೆ ನಮ್ಮ ಈ ಸಮಿತಿದ ಸದಸ್ಯರು ಇನಿ ಮಾತನ ಮಲ್ಲ ಮಟ್ಟಡು ಇನಿ ಏತು ನಮ್ಮ ಸದಸ್ಯರೆಲ್ಲರ ಮಲ್ಲ ಆ ಪದವಿಡು ಮಾತ ಪೋದು ಎಡ್ಡೆಡ್ಡೆ ಉದ್ಯೋಗಡು ಮಾತ ಉಲ್ಲೇರು ಅಕ್ಲಿಗ್ಲ ಆ ಮಹಾಗಣಪತಿಯವರ ಆಶೀರ್ವಾದ ಕೊರಡು ಅಂಚನೆ ಮಾತೆರ ಆ ಒಗ್ಗಟ್ಟು ಉಪ್ಪಾಡು ಪಂಪಿನ ಆ ಸಂದೇಶ ಕೊರೊಂದು ಮಾತೆಗಳ ಎಡ್ಡೆಪ್ಪ ಮಲ್ಪಾಡು ಮಹಾಗಣಪತಿಯವರು ಬಂದು ಎನ್ನ ರಡ್ಡು ಪಾತ್ರ ಮುಕ್ತ ಮಲ್ತೊಂದು ಸೊಲ್ಮೆಲು ಶ್ರೀಯುತ ಪದ್ಮನಾಭ ಕೋಟೆಯನ್ರಿಗೆ ಆದ್ಮೇಲೆ ನಮ್ಮ ಊರ್ದಾರೆ ನಮ್ಮ ಸಮಿತಿದ ಮಾತ ಚಟುವಟಿಕೆ ಸಹಕಾರ ಕೊರೊಂದಿತ್ತಿನಾರು ಒಂದು ರೀತಿ ವಿಘ್ನೇಶ್ವರ ಗ್ರಾಮೀಣ ಸೇವಾ ಸಮಿತಿ ಈ ರೀತಿ ಅಭಿವೃದ್ಧಿ ಆವಡುಂದಲ್ಲ ಮಾಮಲ್ಲ ಕೊಡುಗೆ ಪ್ರಾರಂಭ ದಿನೋದಿಂಚ ದೇವರನ ಮೂರ್ತಿಗೆ ಮಣ್ಣು ಆವೇದ ಮಣ್ಣು ಬತ್ತದ ಈ ರೀತಿನ ಮೂಲೊಂದು ಇತ್ತುಪರ್ಲದ ಬಿಲ್ಡಿಂಗ್ ಆವಡುಂದಂಡ ಆ ಬಿಲ್ಡಿಂಗ್ದ ಶೀಟದ ವ್ಯವಸ್ಥೆ ಅದು ಪಡ್ ಅಂಚನೆ ಒಂಜಿ ಪನ್ಪೆ ಬಂದುಲೆ
ನಮ್ಮ ಪೂರ ತೆರಡಾಯಿನ ವಿಚಾರ ಪಡುತ್ತ ಊರು ಈ ರೀತಿ ಅಭಿವೃದ್ಧಿ ಆತಂಡೆ ಇನಿ ಎಡೆಡ್ಡ ಶಿಕ್ಷಣ ಸಂಸ್ಥೆಗೆ ಆತಂಡ ಎಡೆಡ್ಡ ಸಾಧನ ಮಲ್ತದರಂದಂಡ ಅವು ಇನಿ ಸಾರಿಗೆ ವ್ಯವಸ್ಥೆ ಇನಿ ಬೊಂಡಂತಿಲ ನೀರುಗಾರು ವ್ಯಕ್ತಿಡ್ ಮಾಮಲ್ಲ ಸಾರಿಗೆ ವ್ಯವಸ್ಥೆ ಕೊರ್ನಾರು ರಾಜಲಕ್ಷ್ಮಿ ಟ್ರಾನ್ಸ್ಪೋರ್ಟ್ದ ಮಾಲಕರು ಶಿಬಿ ಚಿತ್ತರಂಜನ್ ರೈಕುಲು ಇನಿ ಎಂಕುಲು ಶಾಲೆ ಪೋದು ಕಲ್ತರು ಈ ವೇದಿಕೆ ಬದುಕುಲ್ದಂಡ ಆ ಚಿತ್ತರಂಜನ್ ರೈಕಲ್ನ ಕೊಡುಗೆ ಮಲ್ಲ ಉಂಡು ದಮಂಡ ಅಕಲು ಓಪಲ ಯಾನ ಅಪ್ಪನ ಸುಪ್ರೀತ್ ರೈಕಲ್ ಒತ್ತಾಯ ಮಲ್ತದ ಇಡ ವೇದಿಕೆ ತಂದು ದಮಂಡ ವೇದಿಕೆ ಏಪಲ ಇತ್ತಿನಾರತ್ ಅಂಡ ನಮ್ಮ ಸಾಧನೆನೇ ಮುಕ್ತವಾದ ಪನುಡು ಅಂಚಾದ ಇನಿ ಚಿತ್ತರಂಜನ್ ರೈಕ್ ಅರ್ನ ಸುಪುತ್ರೆ ಇನಿ ಅರ್ನ ಪುದರನ ನಾಲೊಮ್ಮೆ ಪಸರ್ನಂಚಿನ ವ್ಯಕ್ತಿತ್ವ ಶ್ರೀ ಬಿ ಸುಪ್ರೀತ್ ರೈಕುಲ್ ನಮ್ಮೊಟ್ಟಿಗೊಲ್ಲರೆ ಅರೆನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೋನ್ವ ಅರೆಗ ಸಮಿತಿದ ಗುರ್ಕಾರ್ಲು ಎದುಕೋರ್ಣ ಪಂದಕ್ಕೆ ಅನ್ನೊಂದುಲ್ಲ ಅತ್ತಂದೆ ಕುಡಂಜಿ ವಿನಂತಿ ಸುಪ್ರೀತ್ ರೈಕಲ್ಡ ಎಂಕುಲು ಕೊರ್ಪುಣಿಂದು ದೇವರನ ಪ್ರಸಾದ ಅವು ಚಿತ್ತರಂಜನ್ ರೈಕಲೇ ಕೊರ್ಪುಣಂಚಿನ ಎಂಕುಲು ಈರೆ ಸನ್ಮಾನದ ತೊಗೊಂಡು ಮನ್ಪುಜ ಇಂದು ಗಣಪತಿ ದೇವರನ ಪ್ರಸಾದ ಬಂದೆ ತೊಗೊಂಡು ದಯಪನ ಕ್ಯಾನ ಕಡೆ ಪಂಡ ಆವೇದ ಮಣ್ಣು ಪತ್ತದ ಈ ಬಿಲ್ಡಿಂಗ್ ಆನಾಗ ಸಿಮೆಂಟ್ ಇದು ಪೊಯ್ಯಿ ಆವಡ್ ಅದನ್ನ ಆ ಶೀಟ್ದ ವ್ಯವಸ್ಥೆ ಆವಡ್ ಆತ ಮಾತ್ರ ದೇವರನ ರಜತ ಪ್ರಭಾವಳಿಗೆ 1 kg ಬೊಲ್ಲಿ ಕೊಡ್ದು ಸಾಕಾರ ಮಲ್ತಿನಾರು ದುಮ್ರಾಣಿ ಅನೌನ್ಸ್ ಮಲ್ತಾರೆ ಮಣ್ಣದಾನಿ ಬೊಳ್ಳಿ ಕಡ ಪೊಡ್ದು ಕೊಡ್ತಾರೆ ಅಂಚಿನ ವ್ಯಕ್ತಿತ್ವ ಶ್ರೀ ಬಿ ಚಿತ್ತರಂಜನ್ ಆರ್ನ ಪರವಾದ ಸುಪ್ರೀತ್ ರೈಕುಲು ಈ ಎಂಕಲ್ನ ಗಣಪತಿ ದೇವರನ ಪ್ರಸಾದನು ಸ್ವೀಕಾರ ಮಲ್ಪೊಡು ದಯಮಂತ ಸನ್ಮಾನ ಪೀಠೋಡು ಕುಲ್ಲೋಡು ಬಂದು ವಿನಂತಿ ಮಲ್ತೋನ್ವ ಅಂಚನೆ ಇನಿತ ಎಲ್ಲ ಮೆರವಣಿಗೆಗೆ ಬಸ್ಸದ ವ್ಯವಸ್ಥೆ ಎಲ್ಲ ಕರೆಣ ಇನಿಲ್ಲ ಅಂಚೆನೆ ಬಸ್ ವ್ಯವಸ್ಥೆ ಪ್ರತಿಯೊಂದು ಸೊಲ್ಮೆಲು ಸುಪ್ರೀತ್ ರೈಕುಲ ಪೊಪ್ಪಯ ಎಂಚ ಸಮಿತಿದ ಮಿತ್ ಪ್ರೀತಿ ಅಭಿಮಾನದಿದ ಈ ಸಮಿತಿದ ಬುಲಿಚಲ್ಗೆ ಪ್ರಯತ್ನ ಮಾಡ್ತಾರ ಈರ್ನ ಸಹಕಾರಲ ಈ ಸಮಿತಿದ ಮೆಟ್ಟಿಗೆ ಉಪ್ಪಡು ಬಂದು ಪ್ರೀತಿಡ್ ಕೇನೊಂದುಲ್ಲ ದೇವರನ ಪ್ರಸಾದನ ಸ್ವೀಕಾರ ಮಲ್ತಾರೆ ಈಗ ಸೊಲ್ಮೆಂಟ್ ಸಂದಾಯ್ತ ಮಲ್ತೊಂದು ನಣದುಂಬುಗು ಕೀರ್ತಿರಾಜ್ ಗುರು ಎತ್ಲು ಬೊಕ್ಕ ಅರ್ನ ನವದಂಪತಿಲು ವಿಶೇಷವಾದ ಐಶ್ವರ್ಯ ಬೊಕ್ಕ ಕೀರ್ತಿರಾಜ್ ದಯಮಲ್ತ ವೇದಿಕೆ ಬರಡು ದೇವರನ ರಜತ ಪ್ರಭಾವಳಿಗೆ 1/2 kg ಬೊಳ್ಳಿ ಕೊರ್ನಕೊಂಡು ನವದಂಪತಿಲು ಆ ನವದಂಪತಿಲು ದೇವರಿಗೆ 1/2 kg ಬೊಳ್ಳಿ ಕೊಡ್ದು ದೇವರನ ಸೇವೆ ಮಲ್ತಾರೆ ಆ ವಿಘ್ನೇಶ್ವರ ದೇವರೇ ಅಕಲ್ನ ಶ್ರೇಯಸ್ಸು ಅಭಿವೃದ್ಧಿ ಕೊರಡೆ ಆ ದಂಪತಿಗೆ ಆಯ್ನತ್ ಬೇಗ ನೆನಾತ್ ಪೊರ್ಲುಡು ಸಂತಾನ ಭಾಗ್ಯನ ಆ ದೇವರ ಅನುಗ್ರಹ ಮಲ್ಪಾಡು ಬಂದ ದೇವರ ಪ್ರಾರ್ಥನೆ ಮಲ್ತೊಂದು ಇನಿತ ಸಮರ್ಪಣೆಯನ್ನ ರಜತ ಪ್ರಭಾವಳಿಗೆ 1/2 kg ಬೊಳ್ಳಿ ಕೊರ್ನಾರು ಕೀರ್ತಿರಾಜ್ ಗುರು ಎತ್ಲು ಬೊಕ್ಕ ಐಶ್ವರ್ಯ ದಂಪತಿಲು ಶಾಸಕರಾದ ನಮ್ಮ ಮಾತಿರ್ನಲ್ಲ ಆತ್ಮೀಯರಾದ ಶಾಸಕರಾದ ಆಯ್ಕೆ ಆಯ್ನ ಹಿಡಿದು ಇನಿಮುಟ್ಟ ನಿರಂತರವಾದ ಸಮಿತಿದ ಒಟ್ಟಿಗೆ ಸಂಪರ್ಕ ನದಿ ಒಂದು ಸಮಿತಿದ ಸರ್ವ ರೀತಿಗಳ ಸಹಕಾರ ಕೊರ್ನಾರು ನಮ್ಮ ಪ್ರೀತಿದ ಶಾಸಕರೇನಂಚಿನ ಡಾಕ್ಟರ್ ವೈ ಭರತ್ ಶೆಟ್ಟಿ ಇನಿ ನಮಕ್ಲ ವಿಶೇಷ ದಿನ ಅರೆಗ್ಲ ವಿಶೇಷತೆ ದಿನದ ಯಾಕೆಂಡ ಆರ್ನ ಇನಿ ಪುಟ್ಟುದಿನ ದಿನ ಆರ್ನ ಬರ್ತಡೇನಾರ ಆಚರಣೆ ಮಲ್ತೊಂದುಲ್ಲೆ ರಂಜಾದ ಶಾಸಕರಿಗೆ ಜನ್ಮದಿನದ ಶುಭಾಶಯನ ಕೋರೊಂದು ಆರ್ನ ರಡ್ಡ ಗುರ್ಕಾರ್ಮೇದ ಪಾತ್ರಗೂ ಆರ್ನ ಎದುಕೊನೊಂದುಲ್ಲೆ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಮಿತಿಯ ವತಿಯಿಂದ ನಡೆಯುತ್ತಿರುವಂಥ 34ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಾರಂಭದ ಧಾರ್ಮಿಕ ಸಭೆಯ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ನೆನೆದಿರುವಂಥ ಎಲ್ಲ ಭಕ್ತಾದಿಗಳೇ,
ಈ ಸೇವಾ ಸಮಿತಿಯ ಎಲ್ಲ ಜವಾಬ್ದಾರಿಯುತ ಸದಸ್ಯರುಗಳೇ, ನನ್ನೆಲ್ಲ ಬಂಧು ಭಗಿನಿಯರ, ಬಹುಶಃ ಪೂಜೆಗೆ ಇವಾಗಲೇ ಸಮಯ ಆಗಿದೆ. ಭಾಷಣ ಮಾಡುವ ಹೊತ್ತು ಖಂಡಿತ ಅಲ್ಲ. ಅಧ್ಯಕ್ಷನ ಸ್ಥಾನದಲ್ಲಿ ಈಗ ಒಂದು ಕಾರ್ಯಕ್ರಮನ ಮುಗಿಸ್ಬೇಕಾದ್ರೆ ಕೊನೆಯದಾಗಿ ಅಧ್ಯಕ್ಷರು ಭಾಷಣವನ್ನು ಮಾಡಿ ಕಾರ್ಯಕ್ರಮನ ಮುಗಿಸೋದು ವಾಡಿಕೆ. ಹಾಗಾಗಿ ನನ್ನ ಹತ್ರ ಬೇಗ ಮುಗಿಸಿ ಅಂತ ಹೇಳಲಿಲ್ಲ, ಆದರೂ ಅರ್ಥ ಆಗ್ತದೆ ನನಗೆ ಸಿಚುವೇಶನ್ ನೋಡುವಾಗ. ಏನೇ ಇರಲಿ, ಮೊದಲನೇದಾಗಿ ರಜತ ಪ್ರಭಾವಳಿ ಸಮರ್ಪಣೆ ಅಂತ ಇದರೊಂದಿಗೆ ಈ ಸೇವಾ ಸಮಿತಿಯಿಂದ ಆಗ್ತಾಯಿದೆ. ಈ ಸೇವಾ ಸಮಿತಿಯನ್ನು ನಾನು ಬಹುಶಃ ನನ್ನ ಮೊದಲ ಟರ್ಮ್ ಶಾಸಕನಾಗಲಿಕ್ಕಿಂತ ಮುಂಚೆನೇ, ನಾನು ಯಾವಾಗ ಮಂಡಲದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿದ್ದಾಗ ಸಹ ಇಲ್ಲಿಯ ಕಾರ್ಯಕ್ರಮಗಳನ್ನು ಇಲ್ಲಿಗೆ ಹಲವು ಬಾರಿ ಬಂದಿದ್ದೇನೆ. ನಾನು ಇಲ್ಲಿಯ ಯುವಕರ, ಈ ತಂಡದ ಯುವಕರ ಸ್ಫೂರ್ತಿ ಅಥವಾ ಅವ್ರು ಮಾಡುತ್ತಿರುವಂಥ ಕೆಲಸಗಳಿರ್ಬೋದು, ಭಾಳ ಪ್ರೇರಣಾದಾಯಕವಾದಂಥ ಒಂದು ವ್ಯವಸ್ಥೆ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸಣ್ಣ ಊರು, ಸಣ್ಣ ವ್ಯವಸ್ಥೆ, ದೊಡ್ಡದಾದ ಸಿಕ್ಕಾಪಟ್ಟೆ ಅಗರ್ಭ ಶ್ರೀಮಂತರು ಇವರಿಗೆ ಬ್ಯಾಕಿಂಗ್ ಏನಿಲ್ಲ. ಇಲ್ಲಿನ ಯುವಕರೇ ಆದಷ್ಟು ಕಲೆಕ್ಷನನ್ನು ಮಾಡಿಕೊಂಡು ಕೈಯಿಂದ ಹಾಕ್ಕೊಂಡು ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಂಥ ಒಂದು ತಂಡ. ಹಾಗಾಗಿ ಆ ತಂಡ ಈ ಸೇವಾ ಸಮಿತಿ ಮತ್ತು ಈ ವಟಾರವನ್ನು, ಈ ಪ್ರದೇಶವನ್ನು ಈ ಮಟ್ಟಕ್ಕೆ ಬೆಳೆಸಬೇಕಾದ್ರೆ ಆ ಯುವಕರ ಮನಸ್ಥಿತಿ ಹೇಗಿದೆ, ಆ ಛಲ ಹೇಗಿದೆ ಅನ್ನೋದನ್ನು ನಾವು ಗಮನಿಸಬೇಕು ಮತ್ತು ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಸಮಾಜದ ಪರವಾಗಿ ನಾನು ಇಡೀ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ನನ್ನ ಮತ್ತು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಗಣಪನನ್ನು ಬೆಳ್ಳಿಯ ಒಂದು ಪ್ರಭಾವಳಿಯ ಮೂಲಕ ನೋಡಬೇಕು, ಅದು ಮಾಡಬೇಕು ಎಂಬಂಥ ಛಲವನ್ನು ಇಟ್ಕೊಂಡು ಬಹುಶಃ ಯುವಕರ ತಂಡ ಎಲ್ಲರ ಹತ್ರ ಹೋಗಿ ಕಲೆಕ್ಷನ್ಗಳನ್ನು ಮಾಡಿ ಬಹುಶಃ 8-10 ಲಕ್ಷ ಆಗಿರ್ಬೋದು. ಆ ದೊಡ್ಡ ವ್ಯವಸ್ಥೆಯನ್ನು ಇವತ್ತು ಮಾಡುವಲ್ಲಿ ಸಫಲರಾಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಈ ರೀತಿಯ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಸ್ಥಳೀಯರಿಗೆ ಪ್ರತಿಭೆಗಳನ್ನು ಗುರುತಿಸಿರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಈ ರೀತಿಯಾಗಿ ಸಾರ್ವಜನಿಕ ಚೌತಿಯನ್ನು ಮಾಡಬೇಕಾದಂಥ ವ್ಯವಸ್ಥೆ ಖಂಡಿತ ನಮಗಿದೆ ಮನೆಯಲ್ಲೇ ಮಾಡಲಿಕ್ಕಾಗ್ತದೆ. ಸಾರ್ವಜನಿಕವಾಗಿ ಯಾಕೆ ಮಾಡ್ತಾರೆ ಎಂಬ ಪ್ರಶ್ನೆ ನಮ್ಮಲ್ಲೆಲ್ಲ ಬರ್ಬೋದು. ನುರಿತವರು ಭಾಷಣ ಮಾಡಿದರು ಮುಂದೆ ಹೇಳಿರ್ಬೋದು, ಹಿಂದೆ ಸ್ವಾತಂತ್ರ್ಯ ಸಮಯದಲ್ಲಿ ಹೀಗೀಗಾಯಿತು, ಬಾಲಗಂಗಾಧರ ತಿಲಕ್ ಅವರು ಜನರನ್ನು ಒಟ್ಟು ಮಾಡಲಿಕ್ಕೆ ಸಾರ್ವಜನಿಕವಾಗಿ ಜನರನ್ನು ಕೂಡಿಸ್ಕೊಂಡು ಗಣೇಶೋತ್ಸವದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅನ್ನೋಂಥ ಕಥೆ ಹೇಳಿರ್ಬೋದು ಎಲ್ಲರೂ ಸಹ. ಆದರೆ ಈಗ ನಾವು ಯಾಕೆ ಸಾರ್ವಜನಿಕವಾಗಿ ಮಾಡ್ತಾ ಇದ್ದೇವೆ? ನಮ್ಮ ಮನೆಯಲ್ಲೇ ಮಾಡ್ಬೋದು ಚೌತಿ, ಸಾರ್ವಜನಿಕವಾಗಿ ನಾವು ಯಾಕೆ ಮಾಡ್ತಾ ಇದ್ದೇವೆ? ಸಾರ್ವಜನಿಕವಾಗಿ ಮಾಡಲಿಕ್ಕೆ ನಮಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಏನು ಉಳಿದಿಲ್ಲ. ಯಾರ ವಿರುದ್ಧ ಹೋರಾಟ ಮಾಡಲಿಕ್ಕೆ? ಯಾರ ವಿರುದ್ಧ ಸಹ ಹೋರಾಟದ ವ್ಯವಸ್ಥೆ ಅಲ್ಲ ಇದು. ಇದು ಮುಖ್ಯವಾಗಿ ಸೇವಾ ಸಮಿತಿಯವರು ಇದನ್ನು ಯಾಕೆ ಮಾಡ್ತಾರೆ, ಎಲ್ಲ ಕಡೆಗಳಲ್ಲಿ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ಹಿಂದೂ ಧರ್ಮದ ಒಳಗೆ ಇರುವಂಥ ಸೌಹಾರ್ದತೆ, ಎಲ್ಲ ಜಾತಿಗಳನ್ನು ಬಿಟ್ಟು ಎಲ್ಲ ಜಾತಿಯವರು ಒಂದು ಕಡೆ ಹಿಂದುತ್ವದ ಅಡಿಯಲ್ಲಿ ಕೂರಿಸ್ಕೊಳ್ಳಿಕ್ಕೆ ಆಗ್ತದೆ ಅನ್ನುವಂಥ ಒಂದು ಪ್ರಯತ್ನವನ್ನು ಸೇವಾ ಸಮಿತಿ ಮತ್ತು ಭಕ್ತಾದಿಗಳ ಮೂಲಕ ಆಗ್ತಾಯಿದೆ ಅನ್ನೋದು ಹೆಮ್ಮೆಯ ಸಂಗತಿ. ಹಿಂದುತ್ವವನ್ನು ಉಳಿಸ್ಲಿಕ್ಕೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕಾದ ದೊಡ್ಡದಾದ ಅವಶ್ಯಕತೆ ಇದೆ. ಆ ಅವಶ್ಯಕತೆಯಲ್ಲಿ ಒಂದಾದ ಈ ರೀತಿಯ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಮನ್ನಣೆ ಕೊಡುತ್ತಿರುವಂಥ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸ್ತಾ, ಅವಿಘ್ನ ವಿನಾಯಕ ನಿಮಗೆಲ್ಲರಿಗೂ ಸಹ ಹಿಂದುತ್ವವನ್ನು ಬೆಳೆಸುವಂಥ, ಅನ್ಎಪೋಲಜೆಟಿಕ್ ಹಿಂದೂ ಆಗಿ ಬೆಳೆಯುವಂಥ, ಅಂದರೆ ನಾನು ಎದೆ ತಟ್ಟಿ ಹಿಂದೂ ಅಂತ ಹೇಳುವಂಥ ಧೈರ್ಯ ಆ ಭಗವಂತ ನಿಮಗೆ ಕೊಡಲಿ ಅನ್ನುವ ಮಾತೊಂದಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಸರಳ ಪಾತ್ರದ ಮೂಲಕ ಸಮಿತಿದ ಸರ್ವ ರೀತಿಯ ಚಟುವಟಿಕೆಗಳ ಶುಭ ಹಾರೈಕೆ ಮಲ್ತಿನಂಚಿನ ಇನ್ನಿತ ಕಾರ್ಯಕ್ರಮದ ಗುರ್ಕಾರ್ಮನ ವಯಸ್ಸಾಯನಂಚಿನ ಮಾನ್ಯ ಶಾಸಕರಿಗೆ ಸೊಲ್ಮೇಲೆ ಸಂದಾಯತ ಮಲ್ತೊಂದು ಆತ್ಮೀಯರೇ ನನ್ನ ಧನ್ಯವಾದ ಸಮರ್ಪಣೆ. 5 ಬಕ್ಕ ಮಹಾಪೂಜೆ ನಡಕೊಂಡು ಮಾತಿಟ್ಲ ನಮ್ಮ ಪಾಲ್ದೇತ ನೋಡು 5 ಬಕ್ಕದ ಅನ್ನದಾನದ ನಮ್ಮ ಮಾತಾ ಪಾಲ್ದೇತ ನೋಡು ಬಂದಕ್ಕೆ ಇನ್ನೊಂದಿತ್ತೆ ಪ್ರವೀಣ್ ಕುಮಾರ್ ಬಿಲ್ ಚೆಂಡೆ ಮೇಲೆ ಹಿಡಿದು ಧನ್ಯವಾದ ಸಮರ್ಪಣೆ. ಶ್ರೀ ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿ ಇದರ 34ನೇ ವರ್ಷದ ಗಣೇಶೋತ್ಸವ ಹಾಗೂ ರಜತ ಪ್ರಭಾವಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಳಿನ್ ಕುಮಾರ್ ಇವರಿಗೆ ಸಮಿತಿಯ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಭರತ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಹಾಗೂ ಮುಖ್ಯ ಇಂದಿನ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸ ನೀಡಿದ ಜಿತೇಂದ್ರ ಕೊಟ್ಟಾರಿ ಇವರಿಗೆ ಸಮಿತಿಯ ವತಿಯಿಂದ ಧನ್ಯವಾದಗಳು. ಗೌರವ ಉಪಸ್ಥಿತರಿರುವ ಮಲ್ಲಿಕಾ ಬರ್ಕಳ ಇವರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪದ್ಮನಾಭ್ ಕೋಟ್ಯಾನ್ ಇವರಿಗೆ ಧನ್ಯವಾದಗಳು. ಆನಂದ ಶೆಟ್ಟಿ ಅಡ್ಯಾರ್ ಇವರಿಗೆ ಧನ್ಯವಾದ. ಮೋಹನ್ ದಾಸ್ ಶೆಟ್ಟಿ ಪಡುಪಳ್ಳಿ ಇವರಿಗೆ ಧನ್ಯವಾದ. ಶ್ರೀಮತಿ ತ್ರಿವೇಣಿ ರಾವ್ ಕೆ ಇವರಿಗೆ ಧನ್ಯವಾದ.
ಸುಪಾಕರ್ ಅಂಚನ್ ಇವರಿಗೆ ಧನ್ಯವಾದ. ಶ್ರೀಧರ್ ಚೆಕ್ಕಪಟ್ಟು ಇವರಿಗೆ ಧನ್ಯವಾದ. ಅರ್ಚಕರಾದ ತಾರನಾಥ್ ಭಟ್ ಇವರಿಗೆ ಧನ್ಯವಾದ. ರಜತಾ ಪ್ರಭು ರಮೇಶ್ ಆಚಾರ್ಯ, ಭಾಸ್ಕರ್ ಜಯಮಾನ್ ಇವರಿಗೆ ಧನ್ಯವಾದ. ಹಾಗೂ ಸಮಿತಿಯ ಅಧ್ಯಕ್ಷರು
ಯಾವ ರೀತಿ ಭಗವಂತನಿಗೆ ಒಂದು ಸೂರನ್ನು ಕೊಟ್ಟಿದ್ದೀರಾ ಹಾಗೆ ನಿತ್ಯ ನಿರಂತರ ಈ ಸಮಾಜ
ನಿಶ್ಚಿತನಾಗಿ ಮುಂದಕ್ಕೂ ಈ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಗಳಲ್ಲಿ ಭಾಗಿಯಾಗುವಂತಹ ಭಾಗ್ಯವನ್ನು ಯೋಗವನ್ನು ಸ್ವೀಕಾರ ಮಾಡುವ ಸಾರ್ವಜನಿಕ ಅಸಲೇ ಎಲ್ಲ ಕಾರಣ ಕೊರ್ಮಗಟ್ಟೆ ಸರಿಯಾದ ಎಲ್ಲರಿಗೆ ನಿತ್ಯ ಪೂಜೆ ನಡೆದು ಕೊರ್ಮಗಟ್ಟೆ ಸರಿಯಾದ 40 ಕಾಯ್ದ ಮಹಾಗಣಪತಿ ಪ್ರಾರಂಭಗಳು ಕೊರ್ಮಗಟ್ಟೆಗೆ 40 ಕಾಯ್ದ ಮಹಾಗಣಪತಿ ಹೋಮ ಪ್ರಾರಂಭಗಳು ಕೊರ್ಮಗಟ್ಟೆಗೆ ರಾಮಕೃಷ್ಣ ಭಜನಾ ಕಾರ್ಯಕ್ರಮ ಪ್ರತ್ಯೇಕ ವಿಘ್ನೇಶ್ವರ ಗಣೇಶ ಸದಸ್ಯರಿಗೆ ಭಜನಾ ಕಾರ್ಯಕ್ರಮ 16 ಮೂಜರ ಗಂಟೆಗೆ ಸರಿಯಾದ ಶೋಭನೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಸ್ವಲ್ಪ ವೈದ್ಯಕೀಯ ಹೋಗಿದಂತ ನಾವು ಮಾತ್ರ ವೈದ್ಯ ಅಂತಾರ ವೈದ್ಯಕೀಯ ಕಷ್ಟವನ್ನು ಇದಕ್ಕೋಸ್ಕರ ಅಲ್ಪದನ್ನ ವೈದ್ಯ ತೆರವು ಮಾಡಿಕೊಡ್ತಂಗೆ ಮಾಡಿಲ್ಲ ಇದಕ್ಕೆ ವೈದ್ಯ ತೆರವು ಮಾಡಿಕೊಡುವ ವೈದ್ಯಕೀಯ ಸಜ್ಜೆ ಮಾಡಿಕೊಳ್ಳುವ ವಿಶೇಷ ಪ್ರಸಾದ ಸಮಿತಿ ಸದಸ್ಯರಿಗೆ ಗಮನಿಸಿದ ಆ ಗಣ್ಯರಿಗೆ ಪ್ರಸಾದ ಸ್ವೀಕಾರ ಮಾಡುವವರು ಪ್ರಸಾದ ಸ್ವೀಕಾರ ಮಾತ್ರ ಪ್ರಸಾದ ಸ್ವೀಕಾರ ಮಾಡಬಹುದು ಕುಟುಂಬ ಸಂಸಾರಕ್ಕೂ ಐಕ್ಯವಂತ ಸಾಮರಸ್ಯರು ಆರೋಗ್ಯಪೂರ್ಣವಾಗಿ ದೀರ್ಘಾಯುಸ್ಸನೆ ಅನುಗ್ರಹವಾದ ಬೆಲೆಪಾದಕರು ಕೊಂಡರೆ ಸುರಕ್ಷೆಯಾದ